ಮಿತ್ರ, ಕಳೆದ ರಾತ್ರಿ ನಾನೊಂದು ಮನೋಹರವಾದ ಸ್ವಪ್ನವನ್ನು ಕಂಡೆ. ಆ ಸ್ವಪ್ನದ ವಿವರವೇನು ರಾಜೇಂದ್ರ? ಭಾವನಾಜೀವಿಯಾದ ಮಾನವನಿಗೆ ಜೀವನವೊಂದು ಮಹಾಸ್ವಪ್ನ. ಸೌಂದರ್ಯೋಪಾಸಕನಾದ ನಿನ್ನ ಕನಸುಗಳಿಗೆ ಕೊನೆಯಲ್ಲಿರುವುದು ರಾಜೇಂದ್ರ. ಮಿತ್ರ, ಕೇಳು. ಮಿತ್ರನೇ ಎನ್ನ ಮನದ ವ್ಯಾಕುಲ ಎಂತು ಬೇಳಲ್ಲಿ ನಾನು. ಮಿತ್ರನೇ ಎನ್ನ ಮನದ ವ್ಯಾಕುಲ ಎಂತು ಬೇಳಲ್ಲಿ ನಾನು. ಎನ್ನ ಸ್ವಪ್ನದಲ್ಲಿ ಕಂಡ ಎನ್ನ ಸ್ವಪ್ನದಲ್ಲಿ ಕಂಡ ಎನ್ನ ಸ್ವಪ್ನದಲ್ಲಿ ಕಂಡ ಎನ್ನ ಸ್ವಪ್ನದಲ್ಲಿ ಕಂಡ ವಿಷಯವನ್ನು ಬೇಡುವೆ. ವಿಷಯವನ್ನು ಬೇಡುವೆ. ಮಿತ್ರನೇಯನ ಮನದ ವ್ಯಾಕುಲ ಎಂದು ಕೇಳಲಿ ನಾನು. ಮಿತ್ರ, ಚೆಲ್ಲುವೆಯಾದ ಸುಂದರಾಂಗಿಯು ಎನಗೆ ಒಲಿದು ಬರುವ ವೇಳೆ ಚೆಲ್ಲುವೆಯಾದ ಸುಂದರಾಂಗಿಯು ಎನಗೆ ಒಲಿದು ಬರುವ ವೇಳೆ ಶಿವನ ಗೀತ ಧ್ವನಿಯ ಕೇಳಿದ ಶಿವನ ಗೀತ ಧ್ವನಿಯ ಕೇಳಿದ. ಮಿತ್ರ, ಶಿವನ ಗೀತ ಧ್ವನಿಯ ಕೇಳಿದ. ಶಿವನ ಗೀತ ಧ್ವನಿಯ ಕೇಳಿದ. ಚೆಲ್ಲುವೆ ಹೊರಟು ಹೋದಳು. ಚೆಲ್ಲುವೆ ಹೊರಟು ಹೋದಳು. ಮಿತ್ರನೇಯನ ಮನದ ವ್ಯಾಕುಲ ಎಂದು ಕೇಳಲಿ ನಾನು. ಮಿತ್ರ, ಬೆಳದಿಂಗಳ ರಾತ್ರಿ ಅರಳಿದ ಮಲ್ಲಿಗೆ ಪರಿಮಳದಂತೆ ಆ ಸ್ವಪ್ನವು ನನ್ನ ಇಂದ್ರಿಯಗಳಿಗೆ ಅನಿರ್ವಚನೀಯವಾದ ಆನಂದವನ್ನುಂಟು ಮಾಡುತ್ತಿದೆ. ಕೇಳು. ಸುಂದರವಾದ ಅರಣ್ಯ, ಮನೋಹರವಾದ ತರುಲತಾದಿಗಳು, ಆ ಮಧ್ಯೆ ಎತ್ತರವಾದ ಶಿವಲಿಂಗ. ಹಠಾತ್ತನೆ ದೇವಕೊಬ್ಬನೆಯೊಬ್ಬಳು ಅವತರಿಸಿದಳು. ವನ ದೇವತೆಗಳು ಅವಳನ್ನು ಸುತ್ತುಗಟ್ಟಿ ನರ್ತಿಸಿದರು. ಆ ದೃಶ್ಯಗಳನ್ನು ನಾನು ನನ್ನ ಕಣ್ಣಾರೆ ಕಂಡೆ. ಅವಳ ರೂಪುರೇಖೆಗಳಿಗೆ ಮರುಳಾಗಿ ಅವಳಲ್ಲಿ ಪ್ರೇಮ ಯಾಚನೆ ಮಾಡಿದೆ. ಅವಳು ನನಗೆ ಒಲಿದು ಬರುವಷ್ಟರಲ್ಲಿ ಶಿವನ ಢಮರ್ಗ ಧ್ವನಿ ಕೇಳಿಸಿತು. ಆ ಧ್ವನಿಗೆ ಆಕರ್ಷಿತಳಾದ ದೇವಾಂಗನೆಯು ನನ್ನ ಪಾರ್ಶ್ವವನ್ನು ಸ್ವಲ್ಪ ಸ್ವಲ್ಪವಾಗಿಯೇ ಬಿಡುತ್ತಿದ್ದಂತೆ ನನಗೆ ನಿದ್ರಾಭಂಗವಾಯಿತು. ಮಿತ್ರ, ಹಬ್ಬ, ಎಂತಹ ಚಿತ್ರ ವಿಚಿತ್ರವಾದಂತಹ ಸ್ವಪ್ನ. ಮಹಾರಾಜ, ನೀನಿನ್ನು ತರುಣ. ತಾರುಣ್ಯದ ಉತ್ಸಾಹದಿಂದ ನಿನ್ನಲ್ಲಿ ಹೊಸ ಹೊಸ ಆಸೆಗಳೇ ಉಂಟಾಗುವವು. ಅವುಗಳಿಂದ ಬಂಧಿತನಾದ ನೀನು ಯಾವಾಗಲೂ ಸುಖ ಸ್ವಪ್ನಗಳನ್ನೇ ಕಾಣುತ್ತಿರುವೆ ರಾಜೇಂದ್ರ. ಮಿತ್ರ, ಅದು ಬರಿಯ ಕನಸಲ್ಲ. ನನ್ನ ಇಂದ್ರಿಯಗಳಿಗೆ ನನ್ನ ಎದುರಿನಲ್ಲಿಯೇ ದೃಶ್ಯವಾದಂತೆ ಕಾಣುತ್ತಿದೆ. ಅರಣ್ಯ ಮಧ್ಯದಲ್ಲಿ ಯಾವಳೋ ಒಬ್ಬ ಪಾಮರ ತರುಣಿಯನ್ನು ನೋಡಿ ನೀನು ಮುಗ್ಧನಾಗಿರುವೆ. ಈ ಪರ್ವತ ಪ್ರಾಂತ್ಯದ ಸ್ತ್ರೀಯರು ಸಹಜವಾಗಿಯೇ ಸುಂದರಿಯರು.
ಅವಳಲ್ಲೊಬ್ಬ ಅಸಾಮಾನ್ಯ ಚೆಲುವೆಯನ್ನು ಕಂಡು ದೇವಕನ್ಯೆಯ ಕನಸು ಕಂಡಂತೆ ಕಾಣುತ್ತಿರುವೆ ರಾಜೇಂದ್ರ. ಮಿತ್ರ, ಖಂಡಿತವಾಗಿಯೂ ಆ ಸೌಂದರ್ಯ ಮರ್ತ್ಯಲೋಕದ್ದಲ್ಲ. ಮಹಾರಾಜ, ಸ್ವರ್ಗಲೋಕದ್ದೇ ಆಗಿರಲಿ, ಆ ಸ್ವರ್ಗದ ದೇವಾಂಗನೆ ಶಾಪಭ್ರಷ್ಟನಾದ ನಕ್ಷತ್ರದಂತೆ ಗಗನದ ಉನ್ನತಾಸನವನ್ನು ತೊರೆದು ಈ ವಿಶಾಲ ಪೃಥ್ವಿಯ ಅಪ್ರಸಿದ್ಧ ಪ್ರದೇಶಕ್ಕೆ ಬಂದಿಳಿಯುವುದು ಸಾಧ್ಯವಿಲ್ಲ ರಾಜೇಂದ್ರ. ಮಿತ್ರ, ಸಾಕು ಮಾಡು. ನನ್ನ ಆಶಾ ಕಲ್ಪನೆಗಳ ಮೇಲೆ ನಿನ್ನ ನಿರಾಶೆಯ ಶೀತೋದಕವನ್ನು ಚೆಲ್ಲಬೇಡ. ನಡೆ, ನಾವೀಗ ಕನಸಿನಲ್ಲಿ ಕಂಡ ಆ ಸ್ವಪ್ನ ಸುಂದರಿಯನ್ನು ನೋಡುವ. ಆಗ ನೀನು ಕೂಡ ಸಂತೋಷ ಪಡುವೆ. ಅದು ನಿನ್ನಂತ ಬಾಹುಕನಿಗೆ ಮಾತ್ರ, ನನಗೇಕೆ ಮಹಾರಾಜ? ಮಿತ್ರ, ನನ್ನ ಮಾತುಗಳನ್ನು ನೀನು ತಮಾಷೆಯೆಂದೆನಿಸಬೇಡ. ಈ ದಿನ ವೈಯಾಳಿಗಾಗಿ ನಾವು ಹೋಗಬೇಕಾಗಿರುವುದರಿಂದ ಆ ಸ್ಥಳವನ್ನು ಕುರಿತು ಪ್ರಯಾಣ ಮಾಡೋಣ. ನಡೆ. ಅನೇಕ ಸಲ ವೈಯಾಳಿಗಾಗಿ ಆ ಸ್ಥಳಕ್ಕೆ ನಾವು ಹೋಗಿದ್ದೇವೆ. ತಮ್ಮ ಇಷ್ಟವಿದ್ದಂತೆಯೇ ಆಗಲಿ. ರಕ್ಷಿಸೋ ರಕ್ಷಿಸೋ ನಾನಮೀಪೆ ಮಾತಾಡು ಲಿಂಗರೂಪೆ, ನಾನಮೀಪೆ ಮಾತಾಡು ಲಿಂಗರೂಪೆ, ನಾನಮೀಪೆ ಮಾತಾಡು ಲಿಂಗರೂಪೆ, ನಾನಮೀಪೆ
ಮಲ್ಲಿಕಾರ್ಜುನ, ಎನ್ನ ಕಾಯವನ್ನು ಜೀವ ಬೈರು ನಾನಾವುದ ಹಿಡಿವಿನಯ್ಯ, ನಿಮ್ಮ ನಾವ ಪರೆಯಲಿ ನೆನೆವಿನಯ್ಯ, ನನ್ನೆಲ್ಲ ಮಾಯವನ್ನು ಮಾಡಿಸಯ್ಯ ಚೆನ್ನ ಮಲ್ಲಿಕಾರ್ಜುನ. ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನಾನೇಕೆ ಅಂಜಲಿ ನೀ ನನ್ನ ಹಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಮಾಡಿಲೆ ಇಟ್ಟರು ಮರದಡಿಲೆ ಇಟ್ಟರು, ನಾನೆಂದು ನಿನ್ನನ್ನಲಾರೆ, ಮಾಡಿಲೆ ಇಟ್ಟರು ಮರದಡಿಲೆ ಇಟ್ಟರು, ನಾನೆಂದು ನಿನ್ನನ್ನಲಾರೆ, ಸಾರಂಗ ಮನಗೆ ಸಾರಂಗ ಮನಗೆ ನೂರಾರು ಬಯಕೆ ಮುಂದಿಟ್ಟು ಹೋಗೋದು ನಾ ಕಾಡಿಗೆ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ಅಮ್ಮ, ಯಾವಾಗಲೂ ದೇವರ ಧ್ಯಾನದಲ್ಲಿ ಇರುವೆಯಲ್ಲ, ಈ ಮುಪ್ಪಾದ ಅಜ್ಜಿಂದಿರು ಅನುಸರಿಸಬೇಕಾದ ರೀತಿ ನೀತಿಯನ್ನೇ ಅನುಸರಿಸುತ್ತಿದೆ. ಇದು ಹೇಗೆ ಅಮ್ಮ? ಪರಮಾತ್ಮನ ಧ್ಯಾನಕ್ಕೆ ಮುಪ್ಪೆಂದು ಏಳುವ ನಮ್ಮ ವಯಸ್ಸು ಮುಖ್ಯವಲ್ಲ, ಅದೊಂದು ಹಸಗೂಸಿನಿಂದ ನಾವು ಅಂತ್ಯವಾಗುವವರೆಗೂ ಆಚರಿಸುವಂತಹ ಧರ್ಮವಾಗಿದೆ. ವಿರತಿಗಾಗಿ ನೀನು ಹುಟ್ಟಿರುವೋ ಇಲ್ಲ ವಿರತಿ ರಸವು ನಿನಗಾಗಿ ಹುಟ್ಟಿರುವೋ ಆ ಚೆನ್ನ ಮಲ್ಲಿಕಾರ್ಜುನನ್ನೇ ಬಲ್ಲ. ಮಂಗಳ ಮೃದು ತರುವಾದ ಮಲ್ಲಿಕಾರ್ಜುನ ಮಂಗಳ ಮುಖವೇ ಏ ಮಹಾ ಜಗತ್ತು. ಆ ನನ್ನ ಮಂಗಳ ಮೂರ್ತಿಯೇ ಮಾಂಗಲ್ಯವಾಗಿ ನನ್ನ ಕೊರಳನ್ನು ಅಲಂಕರಿಸಿರುವುದು ಆ ಚೆನ್ನ ಮಲ್ಲಿಕಾರ್ಜುನನೇ ನನಗೆ ಪತಿಯಾಗಿರುವನಮ್ಮ. ಅಕ್ಕರೆಯಿಂದ ಕರೆದು ನೀನು ಅಕ್ಕ ಮಹಾದೇವಿ ಆದೆ. ಇಲ್ಲಿರುವವರೆಲ್ಲ ಅಣ್ಣನ್ನೇ ಮದುವೆ ಆಗುತ್ತಿದ್ದರೆ ಈ ಪ್ರಪಂಚವೇ ಆ ಅಣ್ಣನೇ ಮದುವೆ ಆಗುತ್ತಿದ್ದರು. ಸಖಿ, ಹಾಗೆನ್ನೇ ಬೇಡ. ಪ್ರಪಂಚದಲ್ಲಿ ಈ ದೇವರಿಲ್ಲ, ಅಲ್ಲದೆ ಚಂದದ ಚಂದುಟಿಯ ಚೆನ್ನ ಮಲ್ಲಿಕಾರ್ಜುನನು ಚೆಲ್ವಾದ ಚಂಪಕವೆಂಬ ಚಕ್ಷುವೊಂದನ್ನು ನನ್ನ ಕಣ್ಣಿನಲ್ಲಿ ಚೆಲ್ಲಿರುವುದು. ಆ ಪ್ರೇಮವು ಮಹಾಬಾಣವೊಂದನ್ನು ಹೂಡಿ ನನಗೊಂದು, ನನ್ನ ಚೆನ್ನ ಮಲ್ಲಿಕಾರ್ಜುನನಿಗೊಂದು ಹೊಡೆದು ನಮ್ಮಿಬ್ಬರ ಪ್ರೇಮವನ್ನು ಮತ್ತಷ್ಟು ಮಗನಷ್ಟು ಹೆಚ್ಚಿಸಿರುವುದಮ್ಮ. ಅಮ್ಮ, ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ಬಹಳ ಆಶ್ಚರ್ಯವಾಗುತ್ತಿರೋದು. ಚೆನ್ನ ಮಲ್ಲಿಕಾರ್ಜುನೆಂದರೇನು, ನೀನು ಅವನನ್ನು ಮದುವೆಯಾಗುವುದೆಂದರೇನು? ಅವನನ್ನು ದೇವರು ಮದುವೆಯಾಗುತ್ತಿದ್ದರೆ ಎಲ್ಲರೂ ದೇವರನ್ನೇ ಮದುವೆಯಾಗುತ್ತಿದ್ದರು ಅಲ್ಲವೇ? ಆಗಲ್ಲ ಮಗಳ, ಪ್ರಪಂಚದಲ್ಲಿ ದೇವರಿಲ್ಲವೇ? ಕೇಳಿ, ಪ್ರಪಂಚದ ಒಂದೊಂದು ಭಾಗದಲ್ಲೂ ಕೂಡ
ಅವರವರ ಕರ್ಮಗಳನ್ನು ಅನುಭವಿಸಲುಸಗ ಜನಿಸಿ ಪ್ರಪಂಚದ ಜ್ಞಾನಾನಂದವೇನೆಂಬುದನ್ನು ಮರೆತು ಸಮುದ್ರದ ತೆರೆಗಳು ಸಮುದ್ರದಲ್ಲೇ ಅಡಕವಾಗುವಂತೆ ಈ ಪ್ರಪಂಚದಲ್ಲಿಯೇ ಹುಟ್ಟಿ ಈ ಪ್ರಪಂಚವನ್ನೇ ನೋಡಿ ಕೊನೆಗೊಂದು ದಿನ ಈ ಪ್ರಪಂಚದ ಮಣ್ಣಿನಲ್ಲಿಯೇ ನಾಶವಾಗಿ ಹೋಗುತ್ತಾರೆ. ಆದರೆ ಮುದ್ದಾದ ಮುಖವುಳ್ಳ ಮಲ್ಲಿಕಾರ್ಜುನನು ಮರೆತು ಆತನು ಅಲ್ಲಿಲ್ಲ ಇಲ್ಲಿಲ್ಲ ಎಲ್ಲೂ ಕಾಣುತ್ತಿಲ್ಲವೆಂದು ದಸಗೆಟ್ಟು ತಿರುಗುತ್ತಾರೆ ಹೊರತು ಮಲ್ಲಿಕಾರ್ಜುನು ಧ್ಯಾನ ಮಾಡಿ ಈತನು ನಮ್ಮ ಆತ್ಮದಲ್ಲಿ ಸದಾಕಾಲ ಇರುವನೆಂದು ಯಾರೂ ಭಾವಿಸಲಾರು. ಸುಮ್ಮನೆ ಮತಿಗೆಟ್ಟು ದಶಗೆಟ್ಟು ತಿರುಗುತ್ತಾರೆ ಕನ್ನಡದ ಕಪೋತದಂತೆ. ಅಮ್ಮ, ಯಾರು ವಾದದೊಡನೆ ವೈಯಾಳಿಗಳು ಇತ್ತಲೇ ಬರುತ್ತಿರುವರು. ಬರಲಿ, ಬಹಳ ಸಂತೋಷ. ಮಿತ್ರ, ಅತ್ತ ನೋಡು, ನಾನು ಕನಸಿನಲ್ಲಿ ಕಂಡ ಸ್ವಪ್ನ ಸುಂದರಿ. ಈಗಲಾದರೂ ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಉಂಟಾಯಿತೆ? ಹಬ್ಬ, ಎಂತಹ ಮುಖ ತೇಜಸ್ಸು! ಕಂಡೆ ತೇಜಳ ಜಲಜಾತಿ ಕೋಮಲರು ಬಳ ಕಂಡೆನು ನಾನು ಜಗದಿ. ಕಂಡೆ ತೇಜಳ ಕಂಡೆ ತೇಜಳ ಜಲಜಾತಿ ಕೋಮಲರು ಬಳ ಕಂಡೆನು ನಾನು ಜಗದಿ. ಕಂಡೆ ತೇಜಳ ನಸುನಗೆ ಬೀರಿ ಒಳ್ಳೆವ ಮುಖದ ನಸುನಗೆ ಬೀರಿ ಒಳ್ಳೆವ ಮುಖದ ಚಂಚಲ ಚತುರೆ ಬೆಡಗಿನ ಬಾಗಿನಿ. ಚಂಚಲ ಚತುರೆ ಬೆಡಗಿನ ಬಾಗಿನಿ ಸೇರಿನ ಸುಖಿಸುವ ಪುಣ್ಯವಿದೆಂತೋ. ಸೇರಿನ ಸುಖಿಸುವ ಪುಣ್ಯವಿದೆಂತೋ ಲಭಿಸುವುದೆಂತೋ ಸಕನೆ. ಕಂಡೆ ತೇಜಳ ಜಲಜಾತಿ ಕೋಮಲರು ಬಳ ಕಂಡೆನು ನಾನು ಜಗದಿ. ಕಂಡೆ ತೇಜಳ ತೇಜಳ ತೇಜಳ. ಮಿತ್ರ, ತಾರಾಮಂಡಲದ ಮಧ್ಯಭಾಗದಲ್ಲಿ ಮಿನುಗುತ್ತಿರುವ 2 ನಕ್ಷತ್ರದಂತೆ ಅದರಲ್ಲಿ ಒಂದನ್ನು ವಿಭಾಗ ಮಾಡಿ ನೋಡಿದರೆ ಆ ರೋಹಿಣಿ ದೇವಿಯಂತೆ ಕಾಣುತ್ತಿರುವಳಲ್ಲವೇ? ಮಹಾರಾಜ, ಆ ರೋಹಿಣಿಯನ್ನು ಕೈ ಹಿಡಿದ ಚಂದ್ರನಿಗೆ ಸುಖವೆಲ್ಲಿಂದ ಬಂತು? ಆದ್ದರಿಂದಲೇ ಅವಳ ಪಿತನಾದ ದಕ್ಷನು ಆ ಚಂದ್ರದೇವ ತೇಜಸ್ಸನ್ನು ನಾಶಪಡಿಸಿದನು. ಆ ಚಂದ್ರನು ಕಳಹೀನನಾದರೇನು? ಆ ದಿವ್ಯ ಸುಂದರಿ ರೋಹಿಣಿ ದೇವಿಯ ಕರಕಮಲವನ್ನು ಹಿಡಿದ ಅವನೇ ಭಾಗ್ಯಶಾಲಿಯಲ್ಲವೇ? ಕೇಳು, ದಕ್ಷನ ಸಂಬಂಧದಿಂದುಂಟಾದ ಶಾಪವನ್ನು ನೀಗಲು ಆ ನಿಗಮ ಶಿರೋಮಣಿಯಾದ ಪರಮೇಶ್ವರನ ತಲೆಯಲ್ಲಿ ಚಂದ್ರನು ಈಗಲೂ ನೆಲೆಸಿರುವನು. ಮಹಾರಾಜ, ಅಂದಾದ ಹಣೆಗಣ್ಣಿನ ಅಗ್ನಿಯಲ್ಲಿ ಅಡಗಲ್ಪಟ್ಟ ಮನ್ಮಥನು ಅದಕ್ಕಾಗಿಯೇ ಈ ಪ್ರಪಂಚದಲ್ಲಿ ಹೆಣ್ಗಳ ನೋಟವನ್ನು ಸೃಷ್ಟಿಸಿರುವನು. ನಿಶ್ಚಯ, ನನಗಾಗಿಯೇ, ನನ್ನ ನೋಟಕ್ಕಾಗಿಯೇ ಆ ಮಹಾಮಂತ್ರ ದೇವತೆಯನ್ನು ನನಗಾಗಿಯೇ ಆ ಮನ್ಮಥನು ಸೃಷ್ಟಿಸಿರುವನು. ಹೇಳೋ ಹಬ್ಬ, ಲಾವಣ್ಯ ತಿಲೋತ್ತಮೆಯಂತೆ ರಾರಾಜಿಸುತ್ತಿರುವ ಆ ಕನ್ಯೆಯು ಯಾರಿರಬಹುದು? ಏನು ರೂಪು, ಏನು ಲಾವಣ್ಯ! ಮಹಾರಾಜ, ಸ್ತ್ರೀಯರಲ್ಲಿ ಅಡಗಿರುವ ರೂಪೇ ಮೃತ್ಯುವಲ್ಲವೇ? ಹಾಗಾದರೆ ನನಗೂ ಮೃತ್ಯುವೇ? ಹೌದು,
ರೂಪವನ್ನು ಬಯಸಿದ ಗಂಡೇ ಆಗಲಿ ಅಥವಾ ಹೆಣ್ಣೇ ಆಗಲಿ ಉರಿಗೆ ಬಿದ್ದ ಪತಂಗದಂತೆ ಅವರ ಜೀವನವು ವ್ಯರ್ಥವೇ ಸರಿ. ಮಿತ್ರ, ಸಾಕು ಮಾಡ. ಈ ಸೌಂದರ್ಯ ಸುಗುಣಿಯರನ್ನು ನಾನೇ ಮಾತನಾಡಿಸುವೆ. ತಮ್ಮ ಚಿತ್ತ. ಎಲೆ ಸೌಂದರ್ಯ ಸುಗುಣಿಯರು, ನನ್ನಲ್ಲಿ ಮಾತನಾಡುವಿರ? ಸಖಿ, ಅಮ್ಮ, ಅವರಾರೆಂದು ವಿಚಾರಿಸಮ್ಮ. ಸ್ವಾಮಿ, ತಾವು ಯಾರು? ಅಮ್ಮ, ಇವರು ಉಡುತಡಿಯ ಅರಸು, ಉಡುರಾಜನೆಂದೂ ಕೌಶಿಕ ಮಹಾರಾಜನೆಂದೂ ಕರೆಯುತ್ತಾರೆ. ಮಿತ್ರ, ಅದಿರಲಿ. ಇವರ ಹಣೆಯಲ್ಲಿ ತ್ರಿಶೂಲದಂತೆ ತ್ರಿರೇಖೆಗಳು ಕಾಣುತ್ತಿವೆ. ಕೊರಳಲ್ಲಿ ರುದ್ರನಾಕ್ಷಿಗಳಂತೆ ಸಣ್ಣ ಸಣ್ಣ ಕಾಯಿಗಳ ಸರಮಾಲೆಯು ಬಹಳ ವಿಚಿತ್ರವಾಗಿ ತೋರುತ್ತಿದೆಯಲ್ಲ ಮಹಾರಾಜ. ಚಿತ್ರವಲ್ಲ ಕೇಳು ರಾಜ, ಕೇಳುವೇನೋ ವಿವರವ. ಚಿತ್ರವಲ್ಲ ಕೇಳು ರಾಜ, ಕೇಳುವೇನೋ ವಿವರವ. ಪಣಿಗೆ ಧರಿಸಿರುವುದು ಭಸ್ಮ, ಹೊರಡಲಿರುವುದು ರುದ್ರಾಕ್ಷಿ. ಪಣಿಗೆ ಧರಿಸಿರುವುದು ಭಸ್ಮ, ಹೊರಡಲಿರುವುದು ರುದ್ರಾಕ್ಷಿ. ನಿನ್ನ ಮನದ ಭ್ರಮಣೆಯನ್ನು, ನಿನ್ನ ಮನದ ಭ್ರಮಣೆಯನ್ನು ತೊಲಗಿಸು ನೀನು ಬೇಗ, ತೊಲಗಿಸು ನೀನು ಬೇಗ. ಚಿತ್ರವಲ್ಲ ಕೇಳು ರಾಜ, ಕೇಳುವೇನು ವಿವರವ. ರಾಜ, ಇದು ವಿಚಿತ್ರವಲ್ಲ. ಇವರು ಹಣೆಗೆ ಧರಿಸಿರುವುದು ಭಸ್ಮ, ಕೊರಳಿಗೆ ಹಾಕಿರುವುದು ರುದ್ರಾಕ್ಷಿ. ಇವುಗಳನ್ನು ಶಿವಲಾಂಛನವೆಂದು ಕರೆಯುವರು. ಜಿನನಾದ ನಿನಗೆ ಇದು ತಿಳಿಯದು. ಹಾಗಾದರೆ ಇವರುಗಳು ಯಾರು? ಇವರು ಸದಾಶಿವನ ನೆಚ್ಚುಮೆಚ್ಚಿನ ಬಂಧುಗಳು. ಈ ಉಡುತೊಡಿಯಲ್ಲಿ ಸದಾಶಿವನ ನೆಚ್ಚುಮೆಚ್ಚಿನ ಬಂಧುಗಳು ಇದ್ದಾರೆ. ಅರಸೆ, ನಿನ್ನ ಪಟ್ಟಣದಲ್ಲಿ ಮಾತ್ರವಲ್ಲ, ಬನವಸೆ, ಬೆಳ್ಳಂಗಾವಿ, ಸೊನ್ನಲ, ಬಂದಳಕಿ, ಬಾಗೇವಾಡಿ ಎಂಬ ಪಟ್ಟಣಗಳಲ್ಲಿ ಇವರು ತಂಡೋಪತಂಡವಾಗಿರುವರು. ಅದರಲ್ಲೂ ಕಲ್ಯಾಣವೆಂಬ ಪಟ್ಟಣವು ಕಳಶಪ್ರಾಯವಾಗಿರುವುದು. ಆದುದರಿಂದ ಇವರುಗಳನ್ನು ಮಹಾಶಿವಭಕ್ತರೆಂದು ಕರೆಯಬೇಕು. ಹಬ್ಬಬ್ಬ, ಇವರ ನಾಮಸ್ಮರಣೆಯನ್ನು ಕೇಳಿದ ನಾನು, ಇವರುಗಳಿಂದ ಕೂಡಿದ ನನ್ನ ಪಟ್ಟಣವೂ ಅದರಲ್ಲಿನ ಪ್ರಜೆಗಳು ಧನ್ಯರು. ಆದರೆ ಆ ಕ್ರೂರ ಮನ್ಮಥನು ಮತ್ತಾರಿಗೆ ಈತನು. ಮಿತ್ರ, ಲಾವಣ್ಯ, ಈ ಸೌಂದರ್ಯ ಸುಗುಣಿಯರನ್ನು ನಾನೇ ಮಾತನಾಡಿಸುವೆ. ನಮ್ಮ ಚಿತ್ತ. ಎಲೆ ಕಲಾದೇವಿಯರು, ನೀವುಗಳು ಯಾರು? ನಾವು ಪರಶುವನ ಭಕ್ತರು. ಈಕೆಯು ನನ್ನ ಪ್ರೀತಿಯ ಪಾತ್ರಳು. ಹಾಗಾದರೆ ನಿನ್ನ ಪ್ರೀತಿ ಪಾತ್ರಳೊಡನೆ ನಾನು ಮಾತನಾಡಬಹುದೇ? ಆಗಬಹುದು. ಎಲೆ ಮಾನೆ, ನಿನ್ನ ಕುಲವಾವುದು? ಪವಿತ್ರವಾದ ಶಿವಕುಲವೇ ನನ್ನ ಕುಲ. ನಿನ್ನನ್ನು ಪಡೆದ ತಂದೆ ತಾಯಿಗಳಾರು? ತಂದೆ ನಿರ್ಮಲ, ತಾಯಿ ಸುಮತಿ, ಇವರುಗಳ ಮಗಳೇ ನಾನು. ಮಾನೆ, ಶಾರದೆಯಿಂದ ನಿರ್ಮಿತವಾದ ಸೌಭಾಗ್ಯಮುಕ್ತಗಳಾದ ಅಕ್ಷರಗಳು ನಿನ್ನನ್ನು ಎಷ್ಟೆಂದು ಕರೆಯುವೆ? ಅಕ್ಕ ಮಹಾದೇವಿ ಎಂದೂ ಕರೆಯುವರು. ಮಿತ್ರ, ಕೇಳಿದೆಯ ಎಂತಹ ಸರಳ ನುಡಿ! ರಾಜ, ಸಾಮಂತ ಶಿಖಾಮಣಿಗಳು, ಮಂದಿ ಮಾಗದರು, ಯುಧಾಧಿಪತಿಗಳು ನಿನ್ನನ್ನು ವೈಯಾಳಿ ಮಂಟಪಕ್ಕೆ ಹಾರೈಸುತ್ತಿರುವರು. ಆದ್ದರಿಂದ ಈ ವಿಚಾರವನ್ನು ನಂತರ ಯೋಚಿಸಬಹುದಲ್ಲವೇ? ಏನು ಆನಂತರವೇ? ನನ್ನ ಮನಸ್ಸಿನ ಆಸೆ ಪೂರ್ತಿಯಾಗಲಿಲ್ಲವಲ್ಲ. ರಾಜ, ಅಕ್ಕ ಮಹಾದೇವಿಯಲ್ಲಿ ನೀವೇ ಖುದ್ದಾಗಿ ಮಾತನಾಡಿರುವುದರಿಂದ ಸ್ವಲ್ಪ ನಾಚಿಕೆ ಇದ್ದರೂ ಇರಬಹುದು. ಆದ್ದರಿಂದ ನಾವೇ ಅಕ್ಕ ಮಹಾದೇವಿಯವರ ಬಳಿಗೆ ಹೋಗಿ ಅವರ ಅಂತರಂಗವನ್ನು ತಿಳಿದು ಬರುವೆ. ಮಿತ್ರ, ಹಾಗಾದರೆ ನೀನು ನನಗೆ ಮಹದುಪಕಾರವನ್ನು ಮಾಡಿದಂತಾಗುತ್ತದೆ.
ನಿನ್ನ ಮಾತಿನಂತೆ ನಾನು ಅರಮನೆಗೆ ತೆರಳುತ್ತೇನೆ. ನೀನು ಶೀಘ್ರವಾಗಿ ಹೋಗಿ ಈ ಕಾರ್ಯವನ್ನು ಆಗು ಮಾಡಿದ. ತಮ್ಮ ಇಷ್ಟವಿದ್ದಂತಾಗಲಿ, ತೆರಳಿ. ಮಿತ್ರ, ಸ್ವಲ್ಪ ಇತ್ತ ಬಾ. ಈ ಕಾರ್ಯವನ್ನು ನೀನು ಬಹು ಜಾಗೃತಿಯಿಂದ ಸಾಧಿಸಬೇಕಾಗುತ್ತದೆ. ರಾಜ, ಈ ವಿಷಯವನ್ನು ಮರೆತು ನೀವು ನಿಶ್ಚಿಂತರಾಗಿ. ಮಂಗಳ, ಈ ಕೌಶಿಕನ ದೃಷ್ಟಿಗೆ ಬಿದ್ದ ನನ್ನ ಗತಿ ಏನಾಗುವುದು ಎಂದು ನನಗೆ ಭಯವಾಗುತ್ತಿರುವುದಮ್ಮ. ಅಮ್ಮ, ಆ ಚನ್ನಮಲ್ಲಿಕಾರ್ಜುನ ಕೃಪೆಯು ನಮ್ಮ ಮೇಲೆ ಇರುವಾಗ ನಮಗೇಕೆ ಭಯ? ನಾನು ಹೋಗಿ ಹೂಗಳನ್ನು ಕುಯ್ದುಕೊಂಡು ಬರುತ್ತೇನೆ. ಹಾಗೆ ಆಗಲಿ. ಮಲ್ಲಿಕಾರ್ಜುನ, ಓ ಮಲ್ಲಿಕಾ, ಭಕ್ತಳ ಕೂಗಿದು ಕೇಳಿಸದೆ, ಓ ಮಲ್ಲಿಕಾ, ಭಕ್ತಳ ಕೂಗಿದು ಕೇಳಿಸದೆ, ನಾನಮಿಪೆ ನಾ ಭಜಿಪೆ, ನಾನಮಿಪೆ ನಾ ಭಜಿಪೆ, ಸುಂದರ ಮೂರ್ತಿ ನಾನಮಿಪೆ, ಓ ಮಲ್ಲಿಕಾ, ಭಕ್ತಳ ಕೂಗಿದು ಕಾದ್ರಿವಾಸನೆ ಬೇಗನೆ ಬಾ, ಕಡಮಾರೆ ಬಾ. ಜಗದೊಡೆಯನೆ ಮೃತ್ಯುಂಜಯನೆ ಕನಕಾದ್ರಿವಾಸನೆ ಬೇಗನೆ ಬಾ, ತಡಮಾಡದೆ ಬಾ. ಮಲ್ಲಿಕಾರ್ಜುನ, ಸದಾ ಕಾಲ ಹಗಲಿರುಳು ಮಲ್ಲಿಕಾ 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 ಎಂದು ನಿನ್ನನ್ನೇ ಹಂಬಲಿಸುತ್ತಿರುವ ಈ ಅಬಲೆಯ ಮತಿಗೆ ಮಂಗಳವನೀಯಬಾರದೆ. ಕಾಯ ವಾಚ ಮನಸ ಹಗಲಿರುಳು ನಿನ್ನನ್ನೇ ಧ್ಯಾನಿಸುತ್ತಿರುವ ನನಗೆ ಪ್ರಸನ್ನನಾಗು ಸ್ವಾಮಿ, ಪ್ರಸನ್ನನಾಗು. ಪ್ರಪಂಚದಲ್ಲಿ ಸಪ್ತ ಸಮುದ್ರಗಳನ್ನು ಕಲ್ಪಿಸಿ ಗಿಡ ಮರ ಕ್ರಿಮಿ ಕೀಟಾದಿಗಳಿಗೆ ನೀರನ್ನೆರೆಯುವ ನಿನಗೆ ನಾನೊಂದು ಪಾತ್ರೆಯಲ್ಲಿ ನೀರನ್ನು ನೀಡಿದೆ. ಪ್ರಪಂಚದ ಜನರಿಗೆ ಪ್ರತಿನಿತ್ಯವೂ ಆಹಾರವನ್ನು ನೀಡುವ ನಿನಗೆ ನಾನೊಂದು ತುತ್ತು ಅನ್ನವನ್ನು ಉಣ್ಣಬಡಿಸುತ್ತೇನೆ. ಬೇಗನೆ ಬಾ, ಬೇಗನೆ ಬಂದುಬಿಡು ನನ್ನ ಮಲ್ಲಿಕಾ. ಮಲ್ಲಿಕಾ ಮಲ್ಲಿಕಾ, ಇದೇನಿದು? ಯಾರು ಇತ್ತ ಕಡೆ ಬರುವಂತೆ ಭಾಸವಾಗುತ್ತಿರುವುದಲ್ಲ? ತಾಯಿ ನಮಸ್ಕರಿಸುವೆ. ಚನ್ನಮಲ್ಲಿಕಾರ್ಜುನ ನಿಮಗೆ ಮಂಗಳ ಉಂಟು ಮಾಡಲಿ. ನೀವು ಯಾರು? ರಾಜ ಕೌಶಿಕನೊಡನೆ ಮಾತನಾಡಿದ ಅಮಾತ್ಯ ತಾಯಿ. ಆಹಾ, ಹಾಗಾದ್ರೆ ತಾವು ಹರವೆಂದರೆ? ಹೌದು ತಾಯಿ. ತಮಗೆ ನನ್ನಿಂದ ಏನಾಗಬೇಕು? ಬಂದ ಕಾರಣ ಮಹಾದೇವಿ.
ಸಮದಾಬ್ಜಯೇ ಜಾತಾ ಸುತೆ ಮನುನಿ ಮಹಾದೇವಿ ಸಮದಾಬ್ಜಯೇ ಸಮದಾಬ್ಜಯೇ ಜಾತಾ ಸುತೆ ಮನುನಿ ಮಹಾದೇವಿ ಸಮದಾಬ್ಜಯೇ ಏನ್ ಬೇಡ್ವೆ ನಾನು ಬಂದ ವಾರ್ತೆಯ ಏನ್ ಬೇಡ್ವೆ ನಾನು ಬಂದ ವಾರ್ತೆಯ ವೈಯಾಳಿಯಲ್ಲಿ ಬರಲು ರಾಜ ಕೌಶಿಕನಾಗಿ ವೈಯಾಳಿಯಲ್ಲಿ ಬರಲು ರಾಜ ಕೌಶಿಕನಾಗಿ ಸಮದಾಬ್ಜಯೇ ಜಾತಾ ಸುತೆ ಮನುನಿ ಮಹಾದೇವಿ ಸಮದಾಬ್ಜಯೇ ನೋಡಿ ನಿಮ್ಮಯ ಚೆಲುವ ಬಯಸಿದನು ಮನದಿ ನೋಡಿ ನಿಮ್ಮಯ ಚೆಲುವ ಬಯಸಿದನು ಮನದಿ ಮುದದಿಂದ ಅವನು ಸಂತೋಷದಿಂದಲೇ ಮುದದಿಂದ ಅವನು ಸಂತೋಷದಿಂದಲೇ ಸಮದಾಬ್ಜಯೇ ಜಾತಾ ಸುತೆ ಮನುನಿ ಮಹಾದೇವಿ ಸಮದಾಬ್ಜಯೇ ತಾಯಿ ರಾಜ ಕೌಶಿಕನು ನಿಮ್ಮ ವಿವಾಹಕ್ಕೆ ಮನ ಮಾಡಿರುವನು. ಅಮಾತ್ಯರೇ, ಪಿತಾ ರಕ್ಷತೆ ಕೌಮಾರಿ, ಭರತ ರಕ್ಷತೆ ಯೌವನಿ, ರಕ್ಷತಿನ್ ಸಾವಾರೆ ಪುತ್ರ ಎನ್ನುವಂತೆ ಸ್ತ್ರೀಯು ಬಾಲ್ಯದಲ್ಲಿ ತಂದೆ ತಾಯಿ ಅಧೀನ, ಯೌವನದಲ್ಲಿ ಪತಿಯ ಅಧೀನ, ಮುಪ್ಪಿನಲ್ಲಿ ಮಕ್ಕಳ ಸ್ವಾಧೀನ. ಹೀಗಿರುವಾಗ ಸ್ತ್ರೀ ಎಂದಿಗೂ ಕೂಡ ಸ್ವತಂತ್ರಳಲ್ಲ. ದೇವಿ, ನಿಮ್ಮ ವಿವಾಹಕ್ಕೆ ನಿರ್ಮಲ ಸುದತಿಯರನ್ನು ಕೇಳಿ ನಿಮ್ಮ ಅಭಿಷ್ಟವನ್ನು ಹಾರೈಸಲು ಬಂದಿರುವೆನು. ಇದು ರಾಜವಸ್ತ್ರಾಭರಣಗಳನ್ನು ಸ್ವೀಕರಿಸಿ ತಾವು ಅರಮನೆಗೆ ಬರಬೇಕು, ರಾಜಾಜ್ಞೆಯಾಗಿರುವುದು. ಅಮಾತ್ಯರೇ, ನೀವು ಮತ್ತು ನಿಮ್ಮ ಮಹಾರಾಜರು ನನ್ನನ್ನು ಪಟ್ಟದ ರಾಣಿಯನ್ನಾಗಿ ಮಾಡಬೇಕೆಂದಿರಬಹುದು. ಆದರೆ ನನ್ನ ಕನಸು ಮನಸ್ಸಿನಲ್ಲಿಯೂ ಚೆನ್ನ ಮಲ್ಲಿಕಾರ್ಜುನನೇ ತುಂಬಿಕೊಂಡಿರುವಾಗ ಈ ನಿಮ್ಮ ಅಭಿಮತ ದೃಷ್ಟಿಯು ಎಂದಿಗೂ ಸಾಗಲಾರದೆಂದು ತಿಳಿಯಿರಿ. ಆಗಲಿ ತಾಯಿ, ಈ ಎಳೆಯ ಹರೆಯದ ಯೌವನದ ಭಕ್ತಿಯನ್ನು ಕಂಡು ನಾನೇ ವಿಸ್ಮಿತನಾಗಿದ್ದೇನೆ. ಆದರೆ ಏನು ಮಾಡಲಿಕ್ಕೆ ಸಾಧ್ಯ, ನನಗೆ ರಾಜಾಜ್ಞೆಯಾಗಿರುವುದು. ಆದ್ದರಿಂದ ಈ ವಿಚಾರವನ್ನು ಮಹಾರಾಜರಿಗೆ ತಿಳಿಸುವೆನು. ನಾನಿನ್ನು ಹೋಗಿ ಬರಲೇ ತಾಯಿ? ಆಗಬಹುದು. ಚೆನ್ನ ಮಲ್ಲಿಕಾರ್ಜುನ ನಿಮಗೆ ಮಂಗಳುಂಟು ಮಾಡಲಿ. ಆದರೆ ಇದು ಸಾಗದ ಕಾರ್ಯವೆಂದು ನಿಮ್ಮ ಮಹಾರಾಜರಿಗೆ ತಿಳಿಸಿಬಿಡಿ. ನಾನಿನ್ನು ಹೊರ ಬರುವೆನು ತಾಯಿ. ಅಯ್ಯೋ ಮಹಾದೇವಿ, ಅದೆಂದು ಒಲಿದು ಪ್ರಸನ್ನಳಾಗುವೆಯೋ ಕಾಣೆ. ಯಾರದು? ಬಾಗಿಲು ಮುಚ್ಚಿದೆ ಅಂತೆ, ಯಾರೂ ಇಲ್ಲವಲ್ಲ. ಇದೇನು ಮನಸ್ಸಿನ ಭ್ರಾಂತಿ? ಸ್ವಪ್ನ ಸ್ವಪ್ನ. ನಳಕೂಪರನ ಜಯಂತಾದಿಗಳು ಉಪರಂಬೆ ಹಾಸಿಯನ್ನು ಮಾಡಲು ಅಕ್ಕ ಮಹಾದೇವಿಯಾಗಿ ಭೂಮಿಯಲ್ಲಿ ಜನಿಸಿರುವಳು ಏನು? ಅಲ್ಲ, ಆ ಬ್ರಹ್ಮನು ಅಕ್ಕ ಮಹಾದೇವಿಯನ್ನು ಸೃಷ್ಟಿಸುವುದಕ್ಕಿಂತ ಮುನ್ನ ಏನಾದರೂ ಇವಳನ್ನು ಸೃಷ್ಟಿಸಿದ್ದೇ ಆದರೆ ಅಂದೇ ಬ್ರಹ್ಮನು ಅಕ್ಕ ಮಹಾದೇವಿಯನ್ನು ವಿವಾಹವಾಗುತ್ತಿದ್ದ. ಆದ್ದರಿಂದ ಅವಳು ನಳಕೂಪರ್ನ ಹಾಸ್ಯರೆಂಬೆಯೂ ಅಲ್ಲ, ಬ್ರಹ್ಮನು ಸೃಷ್ಟಿಸಿದ ಸ್ತ್ರೀ ಬೊಂಬೆಯೂ ಅಲ್ಲ. ನನ್ನ ಹೃದಯಾಂಬುದಿಯ ಮಧ್ಯದಲ್ಲಿ ಒಡಮೂಡಿದ ಬೆಡಗಿನ ಪದ್ಮ. ಮಹಾದೇವಿಯ ಶೃಂಗಾದ ಸರಸ್ಸಿನ ತರಂಗಗಳು
ನನ್ನ ಹೃದಯಾಕಾಶದ ಮುತ್ತಿಗೆಯ ದಂಡೆಯನ್ನು ಕೆಡಿಸಿ ಹುಲಿಗಂಜಿದ ಹುಲ್ಲೆಯಂತೆ ನಿರರ್ಥಕನಾದನೆ ಕೌಶಿಕ, ನಿರರ್ಥಕನಾದ ಮಹಾದೇವ. ಮಹಾದೇವ ಮರೆತಳು ಮಹಾದೇವಿಯು ಎನ್ನ ಮರೆತಳು ಮಹಾದೇವಿಯು. ಮರೆತಳು ಮಹಾದೇವಿಯು ಎನ್ನ ಮರೆತಳು ಮಹಾದೇವಿಯು. ಮನದ ಅನುತ ಕನಸೋ ನನಸೋ ಮನದ ಅನುತ ಕನಸೋ ನನಸೋ ಮರೆತಳು ಮಹಾದೇವಿಯು. ಜನ್ಮದೊಳಿಂತಹ ಸುಂದರಿಯನ್ನು ಜಗದಿ ಮಹಾದೇವ. ಜನ್ಮದೊಳಿಂತಹ ಸುಂದರಿಯನ್ನು ಜಗದಿ ಎಲ್ಲಿಯೂ ನಿರೂಪಿಸಲು ಅನ್ಯರ ಕಾಣೆ ಮಹಾದೇವ. ಎಲ್ಲಿಯೂ ನಿರೂಪಿಸಲು ಅನ್ಯರ ಕಾಣೆ ಮರೆತಳು ಮಹಾದೇವಿಯು ಎನ್ನ ಮರೆತಳು ಮಹಾದೇವಿಯು. ಕೌಶಿಕ, ಎಚ್ಚರಿಕೆ ಕೌಶಿಕ. ಅಕ್ಕ ಮಹಾದೇವಿಯನ್ನು ಬಯಸಿ ಕೇಳಬೇಡ. ಶಿವಪಾದವ ನಂಬಿ ಸುಖಿಯಾಗಿ ಬಾಳು. ಎಚ್ಚರಿಕೆ ಕೌಶಿಕ, ಎಚ್ಚರಿಕೆ. ಅಶರೀರವ ಅದಾವ ಮಹತ್ವದ ಕೂಗು. ವಿರಹಾಗ್ನಿಯಿಂದ ಬೇಯಲೆತ್ನಿಸುತ್ತಿರುವ ಈ ನನ್ನ ಮನವನ್ನು ಅದಾವ ಅದೃಷ್ಟ ಶಕ್ತಿಯು ಹಿಂದಕ್ಕೆ ತಳ್ಳುತ್ತಲಿರು. ಕೇವಲ ವಿರಹಾಗ್ನಿದಾಯಕ ಕಥೆಯೇ ನನ್ನ ಪ್ರೇಮ ರಹಸ್ಯವಾಗಿರುವಾಗ ಮರಣ ಬಂದರೂ ಚಿಂತೆ ಇಲ್ಲ. ಇದೆಲ್ಲವೇ ಜೀವ ಮೇಲಣ ಪ್ರೇಮ ಶಕ್ತಿ. ಆ ಶರೀರವಾಣಿ ಸೂರ್ಯ ಕಿರಣಗಳನ್ನು ಭೇದಿಸಿ ತಾರಾಮಂಡಲದಲ್ಲಿ ಓಲಾಡುತ್ತಿರುವ ನನಗೆ ಯಾರ ಹಿತೋಪದೇಶವೂ ಬೇಡ, ಖಂಡಿತವಾಗಿಯೂ ಬೇಡ. ಮಹಾದೇವಿ ಸುಂದರವಾದನ್ನೇ ಚಂದಿರ ಬಿಂಬ ಇಂದಿರೆ ಅಂದವ ಕೊಂಡಿದ್ದೆ ಸೊಬಗ. ಸುಂದರವಾದನೆ ಚಂದಿರ ಬಿಂಬ ಇಂದಿರೆ ಅಂದವ ಕೊಂಡಿದ್ದೆ ಸೊಬಗ. ಎಂತು ನ ಸಹಿಪೆ ಸಹಿಪೆ ಕ್ರಾಂತಿಯ ಪೊಂದಿಪೆ. ಎಂತು ನ ಸಹಿಪೆ ಭ್ರಾಂತಿಯ ಪೊಂದಿಪೆ. ತರಂಗಕ್ಕೆ ಆಕೆ ಎಂದೊದಗುವಳು. ಮಹಾದೇವ ಅಂತರಂಗಕ್ಕೆ ಆಕೆ ಎಂದೊದಗುವಳು. ಮರೆತಳು ಮಹಾದೇವಿಯು ಎನ್ನ ಮರೆತಳು ಮಹಾದೇವಿಯು. ವಿಧಿ ವಿಧಿ ವಿಧಿಯು ಚಿತ್ರಿಸುತ್ತಲಿರುವಾಗ
ಅದಾವ ಹಸ್ತದಿಂದ ಅಕ್ಕ ಮಹಾದೇವಿಯನ್ನು ಚಿತ್ರಿಸಿರುವನು ಕಾಣೆ. ಈ ಜಗವು ಹುಟ್ಟುವುದಕ್ಕಿಂತ ಮುನ್ನ ಏನಾದರೂ ಅವಳು ಜನಿಸಿದ್ದೇ ಆದರೆ ಅಂದೇ ಋಷಿಗಳೆಂಬ ಹೆಸರು ಅಡಗುತ್ತಿತ್ತು. ಅಯ್ಯೋ ಮಹಾದೇವಿ, ಅದೆಂದು ಒಲಿದು ಪ್ರಸನ್ನಳಾಗುವೆಯೋ ಕಾಣೆ. ಇದೇನು, ಅರವಿಂದನು ಇನ್ನೂ ಬಾರಲೇ ಇಲ್ಲವಲ್ಲ? ಉಡುರಾಜರಿಗೆ ನಮಸ್ಕರಿಸುವೆ. ಬಾ ಮಿತ್ರ ಬಾ. ನೀನು ಹೋಗಿದ್ದ ಸಮಾಚಾರವೇನಾಯಿತು? ಮಹಾರಾಜ, ನಿನಗೇಕೆ ಅಕ್ಕ ಮಹಾದೇವಿಯರ ವಿಚಾರ? ಹಾಗಾದರೆ ಅವಳು ಬರಲಾರಳೆ? ರಾಜ, ಅವಳು ಬಂದರೂ ನಿನ್ನನ್ನು ವಿವಾಹವಾಗುವುದಿಲ್ಲ. ಈ ವಿಷಯ ನಿನಗೆ ಹೇಗೆ ತಿಳಿಯಿತು? ಆಕೆಯ ನಡೆನುಡಿಗಳಿಂದ ತಿಳಿಯಿತು. ಅಕ್ಕ ಮಹಾದೇವಿಯಲ್ಲಿ ಅಡಗಿರುವ ವಿರತೀರಸವು ದ್ರಾಕ್ಷಾಪಾಕದಂತೆ ಹರಿಯುತ್ತಿರುವುದು. ಆದ್ದರಿಂದ ಆಕೆಯಲ್ಲಿ ಕೇಡೆಣಿಸಬಾರದು. ಏನು, ಆಕೆಯಲ್ಲಿ ನಾನು ಕೀಳೆಣಿಸಿದನೆ? ಹೌದು ಮಹಾರಾಜ, ನಿನ್ನ ಅಪರಾಧವು ನಿನಗೆ ತಿಳಿಯದು. ಕೇಳು, ಎಲ್ಲ ಪಾತಕಗಳಲ್ಲಿಯೂ ಎರಡು ಮುಖ್ಯವಾದ ಪಾತಕಗಳುಂಟು. ದುರ್ಮಾರ್ಗದಲ್ಲಿ ಪ್ರವರ್ತಿಸುವ ರಾಜನು ಒಂದು ಪಾತಕ, ಅವನನ್ನು ಸೇವಿಸುವುದು ಎರಡನೇ ಪಾತಕ. ಆದ್ದರಿಂದ ದುರ್ಮಾರ್ಗದಲ್ಲಿ ಪ್ರವರ್ತಿಸುವ ರಾಜನು ತನ್ನ ತಪ್ಪನ್ನು ತಾನೇ ತಿಳಿದು ಪುನೀತನಾಗಬೇಕು. ಮಿತ್ರ, ಸಾಕು ಮಾಡು. ಈ ನಿನ್ನ ಧರ್ಮಶ್ರವಣವು ಒಳ್ಳೆಯದಾದರೂ ಈ ಸನ್ನಿವೇಶದಲ್ಲಿ ಅದು ನನಗೆ ಹಿತವೇದಲ್ಲ. ಎಂದಿನ ದಿನ ಅಕ್ಕ ಮಹಾದೇವಿಯಲ್ಲಿ ಮನ ಮಾಡಿದ ಈ ನನ್ನ ಮನವು ಅವಳನ್ನು ವಿವಾಹವಾಗದ ಹೊರತು ಶಾಂತವಾಗಲಾರ. ನಾನೇ ಹೋಗಿ ಆಕೆಯಲ್ಲಿ ಬೇಡುತ್ತೇನೆ. ತಮ್ಮ ಇಷ್ಟವಿದ್ದಂತಾಗಲಿ, ದಯಮಾಡಿಸಿ. ಮಹಾರಾಜರಿಗೆ ನಮಸ್ಕರಿಸಿ. ಸೌಭಾಗ್ಯವತಿ, ನಿನ್ನ ಸೌಭಾಗ್ಯದ ಭಾಗ್ಯದಿಂದ ನನ್ನ ಮಂದಿರವು ಪವಿತ್ರವಾಯಿತು. ನನ್ನ ಜನ್ಮದ ಒಡತಿ ನೀನಾಗಿ ನನ್ನ ಪಟ್ಟದ ರಾಣಿಯಾಗು ಮಹಾದೇವಿ. ಮಹಾರಾಜ, ಮಾನವನನ್ನು ಕಪಿಯನ್ನಾಗಿ ಕುಣಿಸಿ ಮಾನವನನ್ನು ಹಲಿದಾಡಿಸುವಂತ ಸ್ತ್ರೀಯು ಪವಿತ್ರಳೇನು? ಮಾನೆ, ಸಂಸಾರದ ಚಕ್ರಕ್ಕೆ ಅಚ್ಚಾಗಿ ಮಾನವನನ್ನು ಹೆತ್ತ ತಾಯಿಯಾಗಿ ಕಷ್ಟ ಸುಖಗಳಿಗೆ ಭಾಗಿಯಾದ ಹೆಂಗಸು ಪವಿತ್ರಳಲ್ಲವೇ? ರಾಜ, ಪಾಪ ಕೋಪಕ್ಕೆ ಸೆಳೆದು ಬಹುಬಂಧನ ಅಗ್ಗವೆನಿಸಿ ನರಕಕ್ಕೆ ತಳ್ಳುವಂತ ಸ್ತ್ರೀಯು ಪವಿತ್ರಳೇನು? ದೇವಿ, ಸ್ತ್ರೀ ಸಂಘದಿಂದ ನರಕ ಪ್ರಾಪ್ತಿ ಎಂಬುದು ಈ ಪ್ರಕೃತಿಯಿಂದ ಉಂಟಾದ ಒಂದು ಶಕ್ತಿಯ ಭ್ರಾಂತು. ಹೆಣ್ಣಿಲ್ಲದೆ ಸಂಸಾರವೂ ಇಲ್ಲ, ಸನ್ಯಾಸತ್ವವೂ ಇಲ್ಲ. ರಾಜ, ನಿನ್ನ ಇಚ್ಛೆಯೇ ಬೇರೆ. ನಾನು ಶಿವಭಕ್ತಿ, ನೀನು ಜಿನಕುಲ ಸಾರ್ವಭೌಮ. ನನ್ನನ್ನು ವರಿಸಿದ್ದೆ ಆದರೆ ಅಪಮಾನಕ್ಕೂ ಅಪಹಾಸ್ಯಕ್ಕೂ ಗುರಿಯಾಗುವುದು. ಅಲ್ಲದೆ ಮುಂದೆ ಹಲವಾರು ನರಕಗಳು ನಿನಗೆ ತಪ್ಪುವುದೇನು? ದೇವಿ, ಮೊತ್ತನಿಗೂ ಜೂಜುಗಾರನಿಗೂ ಸ್ತ್ರೀಲಂಪಟನಿಗೂ ಮಾನ ಅಪಮಾನಗಳಿಂದಾಗುವ ಪ್ರಯೋಜನಗಳೇನು? ದೊರೆ, ಮತ್ತನು ಮೈ ಮರೆತು ಮಹೇಶ್ವರನನ್ನು ಪೂಜಿಸುವುದು. ವಿಷಾನಂದ ಪರನು ಭಾಗ್ಯಕ್ಕಾಗಿ ವಿಷಧರನಾದ ಮಲ್ಲಿಕಾರ್ಜುನನ್ನು ಪೂಜಿಸುವನು. ಜೂಜುಗಾರ ತನ್ನ ಜಯದ ಅಭಿಲಾಷೆಗಾಗಿ ಮಲ್ಲಿಕಾರ್ಜುನನ್ನು ಪೂಜಿಸುವನು. ಸುಂದರವತಿ, ಹಾಗೆಯೇ ನೀನು ವಿಷಯಾನಂದ ಪರನಾದ ನನ್ನನ್ನು ವರಿಸು. ಆ ವಿಷಮನ ಬಾಣನ ವೈರಿಯಾದ ವಿಷಧರನನ್ನು ನಾನೂ ಸಹ ಪೂಜಿಸುವೆ. ರಾಜ, ಜಿನಧರ್ಮದಲ್ಲಿ ನಿಪುಣನಾದ ನೀನು ಶಿವಧರ್ಮವನ್ನು ಪೂಜಿಸುವ ಭಜಿಸುವ ಪ್ರೇಮವೇನಿತು? ಪ್ರೇಮ ಪ್ರೇಮ ಪ್ರೇಮವೇ ಜಿನಕುಲ, ಪ್ರೇಮವೇ ಜನುಕುಲದ ಸೌಭಾಗ್ಯ, ಪ್ರೇಮವೇ ಕೌಶಿಕ, ಪ್ರೇಮವೇ ಕೌಶಿಕನ ರಾಣಿ, ಪ್ರೇಮವೇ ಅಕ್ಕ ಮಹಾದೇವಿ. ಪ್ರೇಮಕ್ಕೆ ಜಾತಿ ಇಲ್ಲ, ಮತವಿಲ್ಲ, ಶ್ರೀಮಂತ ಬಡವರೆಂಬ ಅಂತರವಿಲ್ಲ. ಪ್ರೇಮಾಧಾರ ವಜ್ರ ಸ್ತಂಭವಾದ ಈ ವಿಶ್ವ ಜಗತ್ತಿನಲ್ಲಿ ಪ್ರೇಮಾಧೀರನಾದ ಪ್ರದ್ಯುಮ್ನ ಪಿತನು ಭಿಕ್ಷಪಾತ್ರೆಯನ್ನು ಹಿಡಿದು ನಿಂತು. ದೇವಿ, ಧೀರ ಮನ್ಮಥನು ನನಗೊಂದು ಪ್ರೇಮ ಭಿಕ್ಷೆ ಪಾತ್ರೆಯನ್ನು ನೀಡಿರು. ಅದರಲ್ಲಿ
ನನ್ನ ಪ್ರೇಮಯಾಚನೆ ನೀಡು ಮಹಾದೇವಿ. ಇಲ್ಲ ಇಲ್ಲ, ಪ್ರೇಮವೇ ಶಿವಕುಲ, ಪ್ರೇಮವೇ ಶಿವಕುಲದ ಸೌಭಾಗ್ಯ, ಪ್ರೇಮವೇ ಮಲ್ಲಿಕ, ಪ್ರೇಮವೇ ಮಲ್ಲಿಕನ ರಾಣಿ. ಪ್ರೇಮಾದರವಾದ ವಜ್ರಸ್ತಂಭವಾದ ಈ ವಿಶ್ವ ಜಗತ್ತಿನಲ್ಲಿ ಪ್ರೇಮಧೀರನಾದ ಆ ಚೆನ್ನ ಮಲ್ಲಿಕಾರ್ಜುನನು ನನಗೊಂದು ಭಿಕ್ಷಾ ಪಾತ್ರೆಯನ್ನು ಕೊಟ್ಟರು. ಅದರಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಚೆನ್ನ ಮಲ್ಲಿಕಾರ್ಜುನ ಯಾಚನೆ ಮಹಾರಾಜ, ಯಾಚನೆ ನನ್ನದು. ದೇವಿ, ಬರಿದೇ ಹಂಬಲಿಸಬೇಡ. ಅದಾವ ಮಹತ್ತದೆಂದು ಆ ಚೆನ್ನ ಮಲ್ಲಿಕಾರ್ಜುನನನ್ನು ನೀನು ಪೂಜಿಸುವೆ. ನನ್ನೊಡತಿ ನೀನಾಗದಿದ್ದರೆ ಖಂಡಿತವಾಗಿಯೂ ನಿನ್ನನ್ನು ಬಿಡುವುದಿಲ್ಲ. ರಾಜ, ಹಾಗಾದ್ರೆ ನನ್ನ ಮನಸ್ಸಿನ ಬಯಕೆನೆಲ್ಲ ಈಡೇರಿಸುವಿಯ? ಇದರಿಂದ ಮುಂದಾ ವಿಕಲ್ಪನೆಯ ಪರಿಣಾಮವಾಗುವುದು ನಾನು ತಿಳಿಯನಲ್ಲ. ಅದಾವ ವಿಕಲ್ಪನೆ ನಿನ್ನದು? ಒಂದು ಮಲ್ಲಿಕನ ಮಂಟಪವನ್ನು ಸುಂದರವಾಗಿ ಕಟ್ಟಿಸಿ ಅಲ್ಲಿ ನನ್ನ ಮಲ್ಲಿಕಾರ್ಜುನನ್ನು ಪ್ರತಿಷ್ಠಾಪಿಸಿ ಆತನನ್ನು ಆರಾಧನೆ ಮಾಡುತ್ತಾ, ಪೂಜಿಸುತ್ತಾ, ಧ್ಯಾನ ಮಾಡುತ್ತಾ ಅಲ್ಲಿ ಕಾಲ ಕಳೆಯುವುದೇ ನನ್ನ ಮನಸ್ಸಿನ ಆಸೆ ಮಹಾರಾಜ. ನನ್ನ ಮನಸ್ಸಿನ ಆಸೆ ಅದೇ. ದೇವಿ, ಅಂತರಂಗದ ದೃಷ್ಟಿಯಿಂದ ಮಾತನಾಡಬೇಡ. ನಿನ್ನಿಚ್ಛೆ ಏನಿದೆಯೋ ಎಲ್ಲವನ್ನೂ ಕೇಳಿಕೊ, ನಾನು ಸಂತೋಷದಿಂದ ನಡೆಸಿಕೊಡುವೆ. ನನ್ನ ಇಚ್ಛೆಯಂತೆ ನೀನು ನಿನ್ನಲ್ಲಿರುವ ಭವಿತನವನ್ನೂ ಬಿಡುವೆಯಾ? ಬಿಡುವೆನು ಮಹಾದೇವಿ. ನೀನು ಕೇಳಿರುವುದು ವಿಶ್ವಾಮಿತ್ರನ ಕವಣೆಯ ಧನವಲ್ಲ, ಗಾವೀಲನ ಗುರುದಕ್ಷಿಣೆಯಲ್ಲ, ಶಿಬಿಯ ಶರೀರದ ಮಾಂಸವಲ್ಲ. ಅತಿ ಸುಲಭ ಸಾಧ್ಯ ಕೋರಿಕೆ. ನಾನು ಕೇಳಿರುವುದು ಅಷ್ಟು ಸುಲಭ ಸಾಧ್ಯ ಎಂದು ಭಾವಿಸಬೇಡ ಮಹಾರಾಜ, ಅದಷ್ಟು ಸುಲಭವೂ ಅಲ್ಲ. ದೇವಿ, ನನ್ನ ಪಟ್ಟದ ರಾಣಿಯಾಗುವ ಕಾಲದಲ್ಲಿ ನಿನ್ನಿಚ್ಛೆ ಏನಿದೆಯೋ ಎಲ್ಲವನ್ನೂ ಕೇಳಿಕೊ, ನಾನು ಆನಂದದಿಂದ ನಡೆಸಿಕೊಡುವೆ. ಆಹಾ, ಸಂತೋಷವಾಯಿತೇ? ಇದು ನಿನ್ನ ವಚನವೇ ತಾನೇ? ಹೌದು. ಜನನಿಯಲ್ಲ, ನೋಡುವೆ ಜನ್ಮದ ಒಡತಿಯಲ್ಲ. ಈ ವೃದ್ಧೆಯ ಮುಖವನ್ನು ಶಿವಶರಣೆಯಂತೆ ಕಾಣುತ್ತಿರುವಳಲ್ಲವೇ? ಅಮ್ಮ, ಇವಳು ಜನನಿಯಲ್ಲ, ಜನ್ಮದ ಹೊಡತಿಯೂ ಅಲ್ಲ. ಆದರೂ ಇವಳನ್ನು ಸೇವೆ ಮಾಡುತ್ತಿರುವಿಲ್ಲ, ಇದು ಸರಿಯೇ? ಮಂಗಳ, ಕೇಳಿ, ಈ ವಿಶ್ವ ಜಗತ್ತಿನಲ್ಲಿ ಪ್ರಪಂಚದ ಜ್ಞಾನಾನಂದವೇನೆಂಬುದನ್ನು ಅರಿತುಕೊಳ್ಳಬೇಕಾದರೆ ನಮ್ಮ ಇಂದಿನ ಋಷಿಕನ್ಯೆಯರು ತಮ್ಮ ಪವಿತ್ರವಾದ ಉಜ್ವಲವಾದ ಶರಣರ ಧರ್ಮವನ್ನು ಪ್ರತಿಷ್ಠೆ ಮಾಡಬೇಕೆಂದು ಎಷ್ಟೋ ಪ್ರಯತ್ನ ಪಟ್ಟಿದ್ದಾರೆ. ಅಂತಹ ಪವಿತ್ರವಾದ ಶರಣರ ಧರ್ಮವನ್ನು ನಾನು ಈ ಕೌಶಿಕನ ಅಂತಃಪುರದ ಮೇಲೆ ಪ್ರತಿಷ್ಠೆ ಮಾಡಬೇಕೆಂದೇ ಈ ವೃದ್ಧೆಯನ್ನು ನಾನಿಲ್ಲಿ ಸೇವೆ ಮಾಡುತ್ತಿರುವೆನು. ಅಮ್ಮ, ಇವಳು ಯಾರೆಂದು ಬಲ್ಲೆಯ? ಇವಳು ಈನ ಕುಲದವಳು. ಮಂಗಳ, ಹೀನವೆಂದು ನುಡಿಯುತ್ತಿರುವ ನಿನ್ನ ನಾಲಿಗೆ ಹೀನವಾದದ್ದಲ್ಲದೆ? ಹಾಗಲ್ಲ, ಹಾಗಲ್ಲ ಮಂಗಳ. ಆ ಚೆನ್ನ ಮಲ್ಲಿಕಾರ್ಜುನು ಮರೆತ ಮೇಲೆ ಅವರು ಶರಣರಲ್ಲ, ಅವರು ಹೀನರು. ಸದಾ ಕಾಲ ಚೆನ್ನ ಮಲ್ಲಿಕಾರ್ಜುನ ಭಜಿಸುವ ಈ ವೃದ್ಧಿಯು ಹೀನಳಲ್ಲ. ಹಾಗೆ ಆಗಲಮ್ಮ, ನಾನು ಹೋಗಿ ಹೂಗಳನ್ನು ಕುಯ್ದುಕೊಂಡು ಬರ್ತೇನೆ. ಆಗಬಹುದು. ಮಹಾರಾಜರಿಗೆ ನಮಸ್ಕರಿಸು. ಸೌಭಾಗ್ಯವತಿ, ನಿನ್ನ ಸೌಭಾಗ್ಯದ ಭಾಗ್ಯದಿಂದ ನನ್ನ ಸಕಲ ಸಂಪತ್ತುಗಳು ನಾಶವಾಯಿತು. ನೀನು ನನಗೆ ನಮಸ್ಕರಿಸಬೇಡ. ಮಹಾರಾಜರೇ, ನಿಮ್ಮ ಸಕಲ ಸಂಪತ್ತುಗಳು ನಾಶವಾಗಲಿಲ್ಲ. ಅದೆಲ್ಲವೂ ನನ್ನ ಚೆನ್ನ ಮಲ್ಲಿಕಾರ್ಜುನನಿಗೆ ಅರ್ಪಿತವಾಯಿತು. ಆ ಚೆನ್ನ ಮಲ್ಲಿಕಾರ್ಜುನನ ಧರ್ಮಕ್ಕಾಗಿಯೇ ನಾನು ನಿನ್ನ ಹೇಳಿಕೆಯಂತೆ ನಡೆದನು. ಅದಿರಲಿ, ಇಲ್ಲಿ ಮಲಗಿರುವ ವೃದ್ಧಳಾರು? ಅವಳೋರ್ವ ಅನಾಥ ಶೂದ್ರ ಸ್ತ್ರೀ. ಏನು ಶೂದ್ರ ಸ್ತ್ರೀ? ಮಹಾದೇವಿ, ಮಹಾಶಿವಶರಣೆಯಂತೆ ಮಾತನಾಡುವ ನೀನು ಈ ಶೂದ್ರಳನ್ನು ಕರೆದು ಅಂತಃಪುರಕ್ಕೆ ಸೇರಿಸಬಹುದೇ? ಮಹಾರಾಜ, ಏನೆಂದು ಹೇಳುತ್ತಿರುವಿರಿ?
ಹೀನವನ್ನು ನುಡುತ್ತಿರುವ ನಿಮ್ಮ ನಾಲಿಗೆ ಹೀನವಾಗಲಿಲ್ಲವೇ? ಹೀನವಾದ ವಿಚಾರವನ್ನು ಕೇಳಿದ ನಿಮ್ಮ ಕಿವಿಗಳು ಹೀನವಾಗಲಿಲ್ಲವೇ? ಹೀನವಾದ ವಿಚಾರವನ್ನು ಮಾಡುವ ನಿಮ್ಮ ಮನಸ್ಸು ಹೀನವಾಗಲಿಲ್ಲ? ಆಗಲ್ಲ ಮಹಾರಾಜ. ಶಿವ ಶಿವ ಎಂದವರಿಗೆ ಹೀನಕುಲವೇ ಇಲ್ಲ. ಶರಣರ ನಿಜ ತತ್ವವು ಇದಾಗಿರುವುದು. ಚೆನ್ನ ಮಲ್ಲಿಕಾರ್ಜುನನು ಮರೆತವರು ಅವರು ಶರಣರೇ ಅಲ್ಲ. ಈ ವಿಷಯವನ್ನು ನಿನಗೆ ಹೇಳಿದವರಾರು? ಶರಣರ ನಿಜ ತತ್ವವೇ ಇದಾಗಿರುವುದು ಮಹಾರಾಜ. ಆ ಚೆನ್ನ ಮಲ್ಲಿಕಾರ್ಜುನ ಶರಣರ ಗೊಡವೆಯು ನಮಗೇಕೆ ಬಿಡು? ಅವರೆಲ್ಲರೂ ಸಂಸಾರ ಸುಖದಿಂದ ಬಿಡಲ್ಪಟ್ಟ ನಿರ್ಭಾಗ್ಯರು, ಪೀತಾಂಬರಗಳನ್ನು ಬಿಟ್ಟ ಪರದೇಶಿಗಳು, ಭವಸಾಗರದಿಂದ ದೂಡಲ್ಪಟ್ಟ ಬೀದಿಯ ಭಿಕ್ಷದ ಭಿಕಾರಿಗಳು. ಅವರ ಗೊಡವೆಯು ನಮಗೇಕೆ ಬಿಡು? ನಿನ್ನನ್ನೇ ನಂಬಿ ನಿನ್ನ ರೂಪು ರುಚಿಯಲ್ಲಿ ಲೀನವಾಗಿರುವ ಈ ಮನದ ವಿಚಾರವನ್ನು ಹಿಂಗಿಸು ಮಹಾದೇವಿ. ರಾಜ, ನಿನ್ನ ಮನಸ್ಸಿನ ಪಿಪಾಸಿನ ತೀರಿಸಬೇಕಾದರೆ ನೀನು ನೀನು ನಿನ್ನ ಭವಿತನವನ್ನು ಬಿಟ್ಟಿರುವೆಯಾ? ಭವಿ ಎಂದರೇನು ತಿಳಿಸು. ಕಾಮ ಒಂದು ಬಗೆ, ಕ್ರೋಧ ಮತ್ತೊಂದು ಬಗೆ, ಲೋಭ ಮಗದೊಂದು ಬಗೆ. ಹೀಗೆ ಹೀಗೆ ಹರಿ ಷಡ್ವರ್ಗಗಳು ಎಲ್ಲವೂ ಕೂಡ ಭವಿಯಲ್ಲವೇ ಮಹಾರಾಜ? ದೇವಿ, ಕಾಮನನ್ನು ಸುಟ್ಟ ಮಹೇಶ್ವರನು ತನ್ನ ಶರೀರವನ್ನು ಅರಿಷಡ್ವರ್ಗಗಳಿಗೆ ಮಾರಿರುವನು. ರಾಜ, ಷಡ್ವರ್ಗಗಳನ್ನು ಸುಡುವುದಕ್ಕೋಸ್ಕರವಾಗಿಯೇ ಆ ಮಹೇಶನು ತನ್ನ ಶರೀರದಲ್ಲಿ ಅಗ್ನಿ ನೇತ್ರವನ್ನೇ ಹೊಂದಿರುವನು. ಇದು ಕೇವಲ ನಿನ್ನಂತ ಅಲ್ಪ ಮಾನವನ ಸಮ್ಮತಿಯಲ್ಲ. ದೇವಿ, ನಿನ್ನ ಆಕಾಶ ಪುರಾಣಕ್ಕೆ ಇಲ್ಲಿ ಅವಕಾಶವಿಲ್ಲ. ನಿನಗಾಗಿ, ನಿನ್ನ ಪ್ರೇಮಕ್ಕಾಗಿ ನನ್ನ ಭಂಡಾರದ ಐಶ್ವರ್ಯವನ್ನೆಲ್ಲ ತ್ಯಾಗ ಮಾಡಿ ದೇಶದ ಜನರಿಂದ ಅವಹೇಳನಕ್ಕೀಡ ನೀನು ಪದೇ ಪದೇ ತತ್ವೋಪದೇಶವನ್ನು ಬೋಧಿಸುತ್ತಿದ್ದರೆ ಅದು ನನಗೆ ಹಿತವೆನಿಸಲಾಗದು. ನನ್ನ ಕಾಮ ಪಿಪಾಸೆಯ ಹುಚ್ಚನ್ನು ತಡೆಯಲಾರೆ. ನಿನ್ನಲ್ಲಿ ವಿನಯದಿಂದ ಬೇಡುವೆ, ನನ್ನನ್ನು ಸೇರಿಸು ಕಿಸುಮ. ನಿನ್ನ ನೀಚ ಕೃತ್ಯವನ್ನು ದೊರೆ, ಬರಿಯ ಭ್ರಾಂತು ನಿನ್ನದು. ನೀನು ಕಾಮಾತುರದಿಂದ ಆತುರಗೊಂಡರೆ ನಿನ್ನನ್ನು ಕಾಮವನ್ನು ಸುಟ್ಟು ಹಾಕುವಂತ ಶಕ್ತಿ ನನ್ನಲ್ಲಿರುವುದು. ನಾನು ಅದನ್ನು ಬಿಟ್ಟಿದ್ದೆ, ಆದರೆ ನೀನು ತಿಳಿದುಕೊಳ್ಳಲಾರೆ. ಮರೆಯಾಗು ಇಲ್ಲಿಂದ. ಛೇ ವಂಚಕಿ, ನಿನ್ನಿಂದ ನಾನು ಅವಹೇಳನಿಕ್ಕೇಡ. ನನ್ನ ರಾಜ್ಯದ ಬೊಕ್ಕಸವೆಲ್ಲವೂ ಖಾಲಿಯಾಯಿತು. ದ್ರೋಹಿ, ಈ ಕೂಡಲೇ ನನ್ನ ಪಟ್ಟಣವನ್ನು ಬಿಟ್ಟು ಹೊರಡು. ನನಗೆ ನಿನ್ನ ಮುಖವನ್ನು ತೋರಿಸಬೇಡ. ಹೊರಡು, ಇಲ್ಲವಾದರೆ ನಿನಗೆ ತಕ್ಕ ಶಿಕ್ಷೆಯಾಗುವುದು. ಹೊರಡು. ನಾನು ಕೂಡ ಅದನ್ನೇ ಅಪೇಕ್ಷೆ ಮಾಡುತ್ತಿದ್ದೆ ಮಹಾರಾಜ, ಅದನ್ನೇ ಅಪೇಕ್ಷಿಸುತ್ತಿದ್ದೆ. ನಿನ್ನ ರಾಜಾಭರಣಗಳು ಯಾವುದೂ ನನಗೆ ಬೇಡ. ಈ ದಿನ ಈ ಪ್ರಪಂಚವೇ ನನಗೆ ಶೂನ್ಯವಾಗಿ ಕಾಣುತ್ತಿದೆ. ಚೆನ್ನ ಮಲ್ಲಿಕಾರ್ಜುನ, ನನ್ನನ್ನೆಂತ ಸಂಕಷ್ಟಕ್ಕೆ ಗುರಿ ಮಾಡಿದೆ ಮಲ್ಲಿಕ, ಗುರಿ ಮಾಡಿರುವೆ ನೀನು. ಧರ್ಮದ ಅರಿವೇ ಇಲ್ಲದ ಮಹಾರಾಜನು ನನ್ನನ್ನು ಬಯಸುತ್ತಿರುವೆನು. ಸ್ತ್ರೀಯು ಸೌಂದರ್ಯದಿಂದ ಇದ್ದ ಮಾತ್ರಕ್ಕೆ ಅವಳ ಅಪ್ಪಣೆ ಇಲ್ಲದೆ, ಅವಳ ಇಷ್ಟವಿಲ್ಲದೆ ಅವಳನ್ನು ಮುಟ್ಟಬಹುದೇ? ಅವಳು ಅಲ್ಲಾಡ್ತಿಲ್ಲ, ಅದಕ್ಕೆ ಹೋಗೋದೇ. ರಾಜನಾದವನೇ ಧರ್ಮವನ್ನು ಮೀರುವುದು ಅನ್ಯಾಯವಲ್ಲವೇ? ಅಧರ್ಮವಲ್ಲವೇ? ಮಹಾರಾಜ, ನನ್ನ ವಸ್ತ್ರವನ್ನೇ ಬಟ್ಟೆ ನನ್ನನ್ನು ಮಲಿನ ಮಾಡಿಬಿಟ್ಟೆ ನೀನು. ಅಂದ ಮೇಲೆ ಈ ವಸ್ತ್ರದ ಮೇಲಿನ ವ್ಯಾಮೋಹ ನನಗಿಲ್ಲ. ಈ ದಿನ ಈ ಪ್ರಪಂಚವೇ ನನಗೆ ಶೂನ್ಯವಾಗಿ ಕಾಣುತ್ತಿದೆ. ಮಲ್ಲಿಕಾ, ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು.
सुज्ञानम् आदि सदा जीवं नवजीवनसारं सुज्ञानम् आदि सदा जीवं नवजीवनसारं ಭಕ್ತಿಪಂತನಾಗಿ ಮುಕ್ತಿಕಾಂತಗೊಳಿದು ಭಕ್ತಿ ಪೂಜ್ಯನಾಗಿ ಕಾಂತಗೊಳಿತು ಭಕ್ತಿ ಪೂಜ್ಯನಾಗಿ ಮಾಯೆಯನ್ನು ಗೆಲಿದು ಭವಭಯನಿಗೆ ಪರಮಾತ್ಮನ ಮನಸಾರೆ ಭವಭಯನಿಗೆ ಪರಮಾತ್ಮನ ಮನಸಾರೆ ಸುಜ್ಞಾನಂ ಸುಜ್ಞಾನಂ ಆದಿ ಸದಾ ಜೀವಂ ನವಜೀವನ ಸಾರಂ ಸುಜ್ಞಾನಂ ಶಕ್ತಿ ಪಂಥ ಗೆಲಿದು ಮುಕ್ತಿ ಕಾಂತಗೊಲಿದು ಶಕ್ತಿ ಪಂಥ ಗೆಲಿದು ಮುಕ್ತಿ ಕಾಂತಗೊಲಿದು ನಿರುಪಮನಾಗಿ ಜಗ ಜಂಗಡವನು ನೀಗೆ ನಿರುಪಮನಾಗಿ ಜಗ ಜಂಗಡವನು ನೀಗೆ ಸುಜ್ಞಾನಂ ಸುಜ್ಞಾನಂ ಆದಿ ಸದಾ ಜೀವಂ ನವಜೀವನ ಸಾರಂ ಸುಜ್ಞಾನಂ. ಕುಬೇರನ ಅಷ್ಟನಿಧಿಗಳಂತೆ ಪ್ರಜ್ವಲಿಸುತ್ತಿರುವ ಈ ನಿವೇಶನವು ಯಾರದ್ದಾಗಿರಬಹುದು? ಇರಲಿ, ಈ ಕೂಲಿಕಾರರನ್ನು ಕೇಳಿ ವಿಚಾರಿಸುವೆನು. ಎಲೆ ಕೂಲಿಕಾರರೇ, ನೀವು ಯಾರು? ನಾವು ಸಿದ್ದರಾಮೇಶ್ವರರ ಶಿಷ್ಯರು ಸ್ವಾಮಿ. ಈ ನಿವೇಶನವು ಯಾರದ್ದಾಗಿರಬಹುದು? ಇದು ನಮ್ಮ ಗುರುಗಳಾದ ಸಿದ್ದರಾಮೇಶ್ವರ ಮಠ ಆಶ್ರಮ ಇದು. ಪಾಪ ಪಾಪ, ಸಿದ್ಧರಾಮನು ಚಿಕ್ಕ ಸತಿಸುತರೆಂಬ ಚಿಕ್ಕದಾದ ಸಂಸಾರಕ್ಕೆ ಎದರಿ ದೊಡ್ಡ ಸಂಸಾರವನ್ನೇ ಕಟ್ಟಿಕೊಂಡಂತೆ ಕಾಣುತ್ತದೆ. ಸಿದ್ಧರಾಮನಂತ ಸಿದ್ಧರಾಮನೇ ಇಂತಹ ಗತಿಯಾದ ಮೇಲೆ ಮಿಕ್ಕ ಭವಬಾಧಿತರನ್ನು ಮುಕ್ಕದೆ ಬಿಡುವನೆ ವಿಧಿಯು. ಎಲೆ ಕೂಲಿಕಾರರೇ, ಆ ನಿಮ್ಮ ಒಡ್ಡ ಸಿದ್ಧರಾಮನನ್ನು ಬರ ಹೇಳಿ. ಏನ್ ಮಾತಾಡ್ತಾ ಇದ್ದೀಯ ನೀನು? ನಮ್ಮ ಗುರುಗಳಾದ ಸಿದ್ದರಾಮೇಶ್ವರನ ಏಕವಚನದಲ್ಲಿ ಬೈತಾ ಇದ್ದೀಯಾ? ಏಕವಚನದಲ್ಲಿ ಬೈತಾ ಇದ್ದೀಯಾ? ನಿನಗೆ ಸುಮ್ಮನೆ ಬಿಡಲ್ಲ ನಾನು. ನೀವು ಹೊಡೆದ ಹೊಡೆತಗಳೆಲ್ಲವೂ ನಿಮ್ಮನ್ನೇ ಆವರಿಸಲಿ. ಅನ್ನದಾತ್ಮಜಂ ನಾನ ಕರ್ಮಯೋಗಂ ಅನ್ನದಾತ್ಮಜಂ ನಾನ ಕರ್ಮಯೋಗಂ ಆನಂದಮೇ ಜ್ಞಾನೋದಯ.
ಶಿಷ್ಯರೇ, ಏನಿ ಭಯೋತ್ಪಾತೆ? ಮೈಯೆಲ್ಲ ಉರಿತಾ ಇದೆ ಮಹಾಪ್ರಭು. ಆತ ನಮಗೆ ಶಾಪ ಕೊಟ್ಬಿಟ್ಟಿದ್ದಾನೆ. ಕೈಯಲ್ಲೂ ಆತ ಏನು ವಿಷ್ಣು ಅಲ್ಲ, ಕೈಯಲ್ಲಿ ಚಕ್ರ ಕೂಡ ಇಲ್ಲ, ಶಿವ ಇಲ್ಲ, ಕೈಯಲ್ಲಿ ಡಮರುಗ ಇಲ್ಲ, ಬ್ರಹ್ಮ ಅಲ್ಲ, 3 ಮುಖ ಇಲ್ಲ. ಆತ ಎಲ್ಲೋ ಮಾಯಾವಿ ಇರಬೇಕು ಮಹಾಪ್ರಭು. ಶಿಷ್ಯರೇ, ಹೆದರಬೇಡಿ. ಈಗ ಹೇಗಿದೆ? ಈಗ ನನ್ನ ಮೈಯೆಲ್ಲ ಹಗುರವಾಗಿದೆ ಗುರುಗಳೇ. ಶಿಷ್ಯರೇ, ನೀವು ನಿಂದೆ ಆಗಬಹುದು. ನಿಂದೆ ವಜ್ರಾಘಾತ ಸಿದ್ದರಾಮನ ನಿಂದಿಸಿದ ಎಲೆಯಲವೋ ಅವಿವೇಕಿ. ಸಿದ್ದರಾಮನು ನಿಂದಿಸಿದ ನೀನು ಜಂಬಾರಿ, ಧನುಜಾರಿ, ಅಲ್ಲದೆ ಕಾಮಾರಿ. ಯಾರಾದರೇನು ಅವನ ನಾಲಿಗೆಯನ್ನು ಸೀಳಿ ಹಿಡಿದು ಎಳೆದು ತರಬೇಕು. ಶಿಷ್ಯರೇ, ಮಹಾಪ್ರಭು, ಆ ನನ್ನ ಪರಮವೈರಿಯಲ್ಲಿರುವನು ತೋರಿಸಿ ಬೇಗ ನಡೆಯಿರಿ. ಆತನಿರುವ ಜಾಗವನ್ನು ತೋರಿಸುತ್ತೇನೆ. ನಡೆಯಿರಿ, ನಡೆಯಿರಿ, ನಡೆಯಿರಿ. ಇವರೇ ಇವರೇ. ಶಿಷ್ಯರೇ, ನೀವಿನ್ನು ಹೊರಡಿ. ಆಗಬಹುದು. ಛೇ ದಿಗ್ದರ್ಶಕ, ಲೋಕವನ್ನು ಅಣಕು ಮಾಡುವ ಆ ನಿನ್ನ ವಚನ ಬ್ರಹ್ಮವನ್ನು ನೋಡಿದ ನನಗೆ ನನ್ನಿಂದ ಧಿಕ್ಕಾರ. ಪರದೇಶಿ, ನನ್ನಿಂದ ಧಿಕ್ಕಾರ. ಧಿಕ್ಕಾರ? ಯಾರಿಗೆ ಧಿಕ್ಕಾರ? ನವಣೆಯ ಹೊಲದಲ್ಲಿ ದನ ಕಾಯುವ ಕೆಲಸದ ಕೂಳಿನ ಕರ್ಮನ್ಯಾಸಿಗೆ ಧಿಕ್ಕಾರ. ಪರಮಾತ್ಮನ ಜ್ಞಾನಾನಂದವನ್ನು ಮರೆತ ಕರ್ಮನ್ಯಾಸಿಗೆ ಧಿಕ್ಕಾರ. ಏನೇ ಮಾಯಾವೇಶಿಯೇ, ಹಿಯ ಪರಗಳನ್ನು ಮರೆ ಮಾಡುವ ಮಾಯಾವೇಶಿಯೇ, ನನಗೆ ಮಲ್ಲಿಕಾರ್ಜುನನ ಕೃಪೆ ಇರುವಾಗ ನಿನ್ನ ಬಹಿರಂಗದ ಚಿಹ್ನೆಯು ನನ್ನಲ್ಲಿ ಬರಿದಾಗುವುದಿಲ್ಲವೇ? ಸಿದ್ಧೇಶ, ನಿನಗೆ ಮಲ್ಲಿಕಾರ್ಜುನನ ಕೃಪೆಯು ಹೇಗೆ ಇರುವುದೋ ಹಾಗೆ ನನಗೆ ಮಲ್ಲಿಕಾರ್ಜುನನ ಭಕ್ತರ ಕೃಪೆಯೂ ನನ್ನ ಮೇಲಿರುವುದು. ಹೀಗಿರುವಾಗ ನೀನು ನಿನ್ನ ಮಲ್ಲಿಕಾರ್ಜುನನು ನನ್ನನ್ನು ಮಾಡುವುದಾದರೂ ಏನು? ಎಲೆ ಮಾಯಾವೇಶಿಯೇ, ನನ್ನನ್ನು ನನ್ನ ಗುರು ಜಂಗಮಲನ್ನು ನಿಂದಿಸದ ನಿನಗೆ ನನ್ನ ಹೊಣೆಗಣ್ಣಿನ ಕಿಡಿಯಿಂದ ಸುಟ್ಟು ಭಸ್ಮವಾಗುವುದೇ ಪ್ರಾಯಶ್ಚಿತ್ತ. ಹಾಳಾಗುವುದಾಗಿ ಸಿದ್ಧೇಶ, ಬಾ ಬಾ ಪಾಲನೇತ್ರವೇ ಬಾ, ನನ್ನ ಚರಣ ಪಲ್ಲವದ ತಳದಲ್ಲಿ. ರಾಮೇಶ, ನೋಡು ನೋಡು ರಾಮೇಶ, ಆ ನಿನ್ನ ಹಣೆಗಣ್ಣಿನ ಕಿಡಿಯು ಜಂಗಮ ಲಾಂಛನಕ್ಕೆದರಿ ಹೇಗೆ ನನ್ನ ಪಾದಾಂಗುಲಿಯ ತುದಿಯಲ್ಲಿ ದಿವ್ಯ ಜ್ಯೋತಿಯಾಗಿ ಓಲೈಸುತ್ತಿರುವುದು. ಏನಿದು ಆಶ್ಚರ್ಯ! ದಾವಾಗ್ನಿಯಂತೆ ಹುರಿಯಿಡುತ್ತಿದ್ದ ನನ್ನ ಹಣೆಗಣ್ಣಿನ ಕಿಡಿಯನ್ನು ಈ ಜಂಗಮನು ತನ್ನ ಪಾದಾಂಗುಲಿಯ ತುದಿಯಲ್ಲಿ ಮೆಟ್ಟಿ ನಲಿದಾಡುತ್ತಿರುವನಲ್ಲ, ಈತನ ಆರಾಗಿರಬಹುದು. ತ್ರಿಪುರ ಹೊರ ಸಂಪುರನೆಂಬನೇ ಅವನು ಅತ್ಯುಗ್ರ ಕೋಪಿ, ಕಾಮ ವಿರೋಧಿ ಎಂಬನೇ ಅವನು ಅರ್ಧನಾರೀಶ್ವರನು. ಇವನು ಆರಾಗಿರಬಹುದು. ಓಹೋ, ಅರಿತೆ, ಮೋಸ ಮೋಸ. ಇವನೇ ನನ್ನ ಗುರುಲಿಂಗ ಜಂಗಮ. ಪ್ರಭುದೇವ, ನನ್ನನ್ನು ಮನ್ನಿಸಿ ಕಾಪಾಡು ದೇವ.
ಕನಕಾದಿವಾಸ ಕಪಿಲ ಮಲ್ಲೇಶ ಕನಕಾದಿವಾಸ ಗುಪ್ತನಾಮಗಳಿಗೆ ಗುರುವಾದ ನೀನು ಗುಪ್ತನಾಮಗಳಿಗೆ ಗುರುವಾದ ನೀನು ಗತಿಯನ್ನು ತೋರೈ ಗುರುವೇ ಬಲ್ಲೇಶ ಗತಿಯನ್ನು ತೋರೈ ಗುರುವೇ ಬಲ್ಲೇಶ ಕನಕಾದಿವಾಸ ಕಪಿಲ ಮಲ್ಲೇಶ ಕನಕಾದಿವಾಸ ಗುರುರೂಪು ನೀನೇ ಶಿವರೂಪು ನೀನೇ ಗುರುರೂಪು ನೀನೇ ಶಿವರೂಪು ನೀನೇ ದಾರಿ ತೋರೋ ಪ್ರಭುವೇ ಗುರುವೇ ಮಲ್ಲೇಶ ದಾರಿ ತೋರೋ ಪ್ರಭುವೇ ಗುರುವೇ ಮಲ್ಲೇಶ ಕನಕಾದಿವಾಸ ಕಪಿಲ ಮಲ್ಲೇಶ ಕನಕಾದಿವಾಸ ಗುರುಗಳೇ, ಕುರಿಗಳು ಸಾಕಿದ ಒಡೆಯನನ್ನು ಅರಿತು ಅವುಗಳನ್ನು ಅವನು ಹಿಂಬಾಲಿಸುವನು. ಆದರೆ ನಾನು ಅವುಗಳಿಗಿಂತಲೂ ಕಡಿಮೆದನು. ಗುರುದೇವ, ನನ್ನ ಈ ಅವನು ಮನ್ನಿಸಿ ನನ್ನ ಆಶ್ರಮಕ್ಕೆ ದಯಮಾಡಿಸಬೇಕೆಂದು ಬೇಡಿಕೊಳ್ಳು. ಸೊನ್ನಲೇಶ ಕೇಳು. ಸರ್ವಗತನಾದ ಜಂಗಮನಿಗೆ ಮನೆ, ಮಠ, ಊರು, ಕೇರಿ, ನಾಡು, ಕಾಡು ಎಲ್ಲವೂ ಒಂದೇ. ಆತನಿಗೆ ಸ್ಥಳ ಭೇದವಿಲ್ಲ. ಅವನ ಮಾರ್ಗವೇ ಶಿವ ಮಾರ್ಗ, ಅವನ ತತ್ವವೇ ಶಿವತತ್ವವು. ಹೌದು ಗುರುದೇವ, ಈ ಅಜ್ಞಾನ ಬಂದ ಹಿತಕ್ಕಾಗಿ ತಮ್ಮನ್ನು ನಾನು ನಮ್ಮ ಮಠಕ್ಕೆ ಆಹ್ವಾನಿಸುತ್ತೇನೆ. ದಯಮಾಡಿಸಬೇಕೆಂದು ಬೇಡುತ್ತೇನೆ ಸ್ವಾಮಿ. ಶರಣ ಕೇಳು. ಕೆಸರಿನೊಳಗೆ ಬಿದ್ದ ಆನೆಯು ತನ್ನ ಬಲದ ಸುಯಿದಾನದಿಂದ ಹೇಗೆ ಮೇಲಕ್ಕೆ ಹೇಳುವುದೋ ಹಾಗೆಯೇ ನೀನು ಹಲವು ಬಿಲಗಳಲ್ಲಿ ಹರಿದಾಡುವ ನಿನ್ನ ಮನವನ್ನು ಲಿಂಗದಲ್ಲಿ ನಿಲ್ಲಿಸು. ಲಿಂಗದ ಮಾರ್ಗದಲ್ಲಿರುವ ಪ್ರಾಣಲಿಂಗದ ತೃಪ್ತಿ ಸ್ಥಾನದಲ್ಲಿ ನಿರ್ಮಲ ಜ್ಯೋತಿರ್ಲಿಂಗವನ್ನು ನೆಲೆಗೊಳಿಸಿ ನಿಜ ಮುಕ್ತಿಯನ್ನು ಪಡೆಯುವವನಾಗು. ದೇವ ದೇವ, ಎನ್ನಯ ಮಾನಸ ಸರೋವರವೆಂಬ ಮತಿಗೆ ಮಂಗಳವಾಯಿತು. ನಾನೇ ಧನ್ಯ, ನಾನೇ ಭಾಗ್ಯಶಾಲಿ. ಬಸವೇಶ್ವರ ದರ್ಶನ ಇಲ್ಲಿ. ಗುರುದೇವ, ಅಜ್ಞಾನ ಬಂದರ ಹಿತಕ್ಕಾಗಿ ಆ ಬಸವೇಶ್ವರನ ನಾಮಾಮೃತವನ್ನು ಕೇಳಲು ನನ್ನ ಕಿವಿಗಳು ಕಾತರಿಸುತ್ತಿರಬೇಕು. ದಯಮಾಡಿ ಬಸವೇಶ್ವರನ ದರ್ಶನಕ್ಕಾಗಿ ಮಹಾಪ್ರಭು ನಡೆ ಹೋಗ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಕೈಯ
ಚನ್ನಮಲ್ಲಿಕಾರ್ಜುನ ಮನವೆಂಬ ಮಾರುತವು ಮಲ್ಲಿಗೆಯಾಗಿ ಮಲ್ಲಿಕಾರ್ಜುನನ್ನು ಮೋಹಿಸುತ್ತಿರುವುದು. ಮೋಹವೆಂಬ ಬಂದಿ ಕಾರನು ಚನ್ನಮಲ್ಲಿಕಾರ್ಜುನ ಗುಂಗಿನಲ್ಲಿ ಕಾಲವನ್ನೇ ಕಳೆಯುತ್ತಿರುವುದು. ಆದರೆ ಚಂದ್ರಧರನಾದ ಚನ್ನಮಲ್ಲಿಕಾರ್ಜುನು ಹೆಜ್ಜೆ ಹೆಜ್ಜೆಗೂ ನನ್ನನ್ನು ಪರೀಕ್ಷೆ ಮಾಡುತ್ತಿರುವುದು. ನನ್ನನ್ನು ಪರೀಕ್ಷೆ ಮಾಡುತ್ತಿರುವೆಯಾ ಮಲ್ಲಿಕ? ಮತ್ತೆ ಮತ್ತೆ ಈ ನಿನ್ನ ಭಕ್ತರನ್ನು ಪರೀಕ್ಷೆ ಮಾಡುತ್ತಲೇ ಇರುವೆಯ? ನಾನೆಂತಿದ್ದರೂ ಹೇಗಿದ್ದರೂ ನಿನ್ನನ್ನು ಮಾತ್ರ ಬಿಡಲಾರೆ. ನನ್ನ ಕನಸು ಮನಸ್ಸಿನಲ್ಲಿಯೂ ನೀನೇ ತುಂಬಿರುವಾಗ ಇನ್ನು ನಾನು ನಿನ್ನನ್ನು ಮರೆಯುವುದಿಲ್ಲ. ಈ ನನ್ನ ದೇಹದಲ್ಲಿ, ಈ ನನ್ನ ಉಸಿರಲ್ಲಿ ಎಲ್ಲೆಲ್ಲೂ ಮಲ್ಲಿಕಾರ್ಜುನನೇ ತುಂಬಿರುವುದು. ಅದಕ್ಕಾಗಿ ನಿನ್ನನ್ನು ಹುಡುಕಲು ಕಾಡು ಮೇಡುಗಳನ್ನೆಲ್ಲ ಅಲಿತಿರುವೆನು ಮಲ್ಲಿಕ. ಕಾಡು ಮೇಡುಗಳನ್ನೆಲ್ಲ ಅಲಿತಿರುವೆ. ಆದರೂ ನನ್ನ ಮೇಲೆ ನಿನಗೆ ಕರುಣೆ ಇಲ್ಲವೇ? ನನ್ನ ಮೇಲೆ ನಿನಗೆ ದಯೆ ಎನ್ನುವುದಿಲ್ಲವೇ? ಈ ನನ್ನ ಮೊರೆಯನ್ನು ಕೇಳಲಾರೆಯ ಮಲ್ಲಿಕ? ಈ ನನ್ನ ಮೊರೆಯನ್ನು ಕೇಳಲಾರೆಯ? ಕಲೆ ಮೊರೆಯ ನೀಡುವೆ.
ಅದಾವ ಜನ್ಮದ ಸುಕೃತ ಫಲದಿಂದಲೂ ಅಕ್ಕ ಮಹಾದೇವಿಯು ನನಗೆ ಗುರುವಾಗಿ ಒಲಿದು ನನ್ನಲ್ಲಿರುವ ಭವಿತನವನ್ನು ಕಿತ್ತೊಗೆದು ಶಿವ ದೀಕ್ಷೆಯ ಉಪದೇಶವನ್ನು ಮಾಡಿ ಘನವಿರತಿ ಒಂದು ಹೊರಟೇ ಹೋದಳು. ಅರಿಯದೆ ಅಪರಾಧ ಮಾಡಿದ ನಾನೇ ಅಪರಾಧಿ, ಅಕ್ಕ ಮಹಾದೇವಿಯೇ ನಿರಪರಾಧ. ನಾನೂ ಸಹ ಚನ್ನಮಲ್ಲಿಕಾರ್ಜುನನ ವನಕ್ಕೆ ಹೋಗಿ ಅವನನ್ನು ತಪದಲ್ಲಿ ಮೆಚ್ಚಿಸುವೆನು. ಹೇ ಮಲ್ಲಿಕಾರ್ಜುನ,